ಪ್ಲೈವುಡ್ ಫಾಲ್ ಸೀಲಿಂಗ್. ನಾವು ಎಲ್ಲಾ ಕಡೆ ಯೂಸ್ ಮಾಡೋದು ವೀನಿಯರ್ ಟೆಕ್ಸ್ಚರ್ ಲ್ಯಾಮಿನೇಟ್ ಸರ್. ಸರಿ. ಇದು ಕೂಡ ಅದೇ ಯೂಸ್ ಮಾಡಿದೀವಿ. ಬಾರ್ಡರ್ಗೆಲ್ಲ ವೀನಿಯರ್ ಟೆಕ್ಸ್ಚರ್ ಲ್ಯಾಮಿನೇಟ್ ಯೂಸ್ ಮಾಡಿ ಅದನ್ನ ಡೆಪ್ತ್ ಕೊಟ್ಟು ಕೆಳಗಡೆ ಕೊಟ್ಟು ಸ್ವಲ್ಪ ಮತ್ತೆ ಒಳಗಡೆ ಬಂದು ರಾಫ್ಟರ್ಸ್ ಯೂಸ್ ಮಾಡಿದ್ವಿ, ಚಾರ್ಕೋಲ್ ರಾಫ್ಟರ್. ಇದು ಅಷ್ಟೇ ಒಂದು ರೋಸ್ ಗೋಲ್ಡ್ ಪುಲ್ ಡೌನ್ ಮೆಕಾನಿಸಮ್ ಕೊಟ್ಟಿದ್ದೀವಿ ನಿಮಗೆ ವಿತ್ ಹೈಡ್ರಾಲಿಕ್ ಪಂಪ್. ಓಕೆ ಓಕೆ. ನಿಮಗೆ ರೋಸ್ ಗೋಲ್ಡ್ ನಾಬ್ಸ್ ಇದೆ, ಒಂದು ಮಾರ್ಬಲ್ ಟೆಕ್ಸ್ಚರ್ ಇರೋ ಹೈ ಗ್ಲೋಸಿ ಲ್ಯಾಮಿನೇಟ್ ಬ್ಯಾಕ್ ಗ್ರೌಂಡ್ ಸರ್. ಈ ಕಡೆ ಲಾಫ್ಟ್ ಕಂಪ್ಲೀಟ್ ಲಾಫ್ಟ್ ಏನಾಗಿದೆ ನಿಮಗೆ ಯು ಶೇಪ್ ರನ್ ಆಗಿದೆ ಸರ್. ಯು ಶೇಪ್ ರನ್ ಆಗಿದೆ ಮತ್ತೆ ಒಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಟಾಲ್ ಯೂನಿಟ್ ಮತ್ತೆ ನಿಮಗೆ ಓವನ್ ಸ್ಪೇಸ್, ಅದ್ರ ಮೇಲೆ ಒಂದು ಸ್ಟೋರೇಜ್. ಹಂಗೆ ಈ ಕಡೆ ಬಂದ್ರೆ ನಿಮಗೆ ಒಂದು ಬೇಸ್ ಯೂನಿಟ್. ಬೆಸ್ಟ್ ಥಿಂಗ್ ಅಬೌಟ್ ಬ್ರಿಕ್ ಅಂಡ್ ಪ್ಲೇ ಅಂದರೆ ಕ್ವಾಲಿಟಿ ಚೆನ್ನಾಗಿ ಬಂದಿದೆಯಾ? ಸೊ ಬ್ರಿಕ್ ಅಂಡ್ ಪ್ಲೇ ಅವರು ನಾವು ಏನೇ ಹೇಳಿದ್ರು ಡಿಸೈನ್ ಅವರು ಏನೇ ಬಜೆಟ್ ಇದ್ರೂ ಕ್ವಾಲಿಟಿಯಲ್ಲಿ ಮಾತ್ರ ಎಲ್ಲೂ ಕಾಂಪ್ರಮೈಸ್ ಅಂತೂ ಆಗಿಲ್ಲ. ನಾವು ಏನೆಲ್ಲ ಕೇಳಿದ್ವೋ ಅದನ್ನ ವಿತೌಟ್ ಎನಿ ಸೆಕೆಂಡ್ ಥಾಟ್ ಮಾಡ್ಕೊಟ್ಟಿದ್ದಾರೆ. ಸೀಟಿಂಗ್ ಏರಿಯಾ, ಇದು ಸೀಟಿಂಗ್ ಏರಿಯಾ ಲೀನ್ ಆಗಲಿ ಅಂತ ಅಂಡ್ ಸ್ವಲ್ಪ ದೂರದಿಂದ ನೋಡಿದ್ರೆ ನಿಮಗೆ ಹಾಫ್ ಮೂನ್ ಶೇಪ್ ಅಲ್ಲಿ ಒಂದು ಸೀಟಿಂಗ್ ಏರಿಯಾ ಮಾಡಿದೀವಿ. ಇದು ಒಂದು ಫ್ಲೆಕ್ಸಿಬಲ್ ಪ್ಲೈ ಅಲ್ಲಿ ನಾವು ಅದನ್ನ ಬೆಂಡ್ ಮಾಡಿ ಒಳಗಡೆ ಹಾರ್ಡ್ ಪ್ಲೈನ್ ಎತ್ಕೊಂಡು ಪಟ್ಟಾಸ್ ಎಲ್ಲ ಮಾಡಿ ಕ್ರಿಯೇಟ್ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಲ್ಲಿ ಮಾಡಿದ್ವಿ. ಇದನ್ನ ಡಿವೈಡ್ ಮಾಡ್ಕೊಳ್ಳೋಣ, ಆ ಕಡೆ ಮಾಡ್ಕೊಂಡು ವಾರ್ಡ್ರೋಬ್ಸ್ ಎಲ್ಲ ಕಾಣಿಸುತ್ತೆ ಇದ್ದಾಗ ಅನ್ನೋದಕ್ಕೆ. ಟಿವಿ ಯೂನಿಟ್ ಕಮ್ ಹಿಡನ್ ವಾಲ್ ಆಗುತ್ತಲ್ಲ ಅಂದ್ಬಿಟ್ಟು ನಾವು ಕಂಪ್ಲೀಟ್ ವಾಲ್ ಮಾಡಿದ್ವಿ. ಓಕೆ, ಸೊ ಇದು ಹಿಡನ್ ಡೋರ್. ಇದು ಹಿಡನ್ ಡೋರ್ ಸರ್. ಓಪನ್ ಮಾಡಿ ಸರ್, ಇದು ಒಳಗಡೆ ಹೋಗೋಣ. ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಕ್ರಿಯೇಟ್ ಮಾಡಿ, ವಾಕ್ ಇನ್ ವಾರ್ಡ್ರೋಬ್ ಇದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಸ್ಟಾರ್ಟಿಂಗಲ್ಲಿ ಹೈಲೈಟಲ್ಲಿ ತಮ್ನೇಲಲ್ಲಿ ನೀವು ನೋಡಿರುವಂಥದ್ದು ಮನೆ ಅಲ್ಲ, ಇದೊಂದು ಅರಮನೆ ಅಂತ ಹೇಳ್ತೀನಿ. ಆ್ಯಂಡ್ ಈ ಅರಮನೆನ ಕ್ರಿಯೇಟ್ ಮಾಡಿರುವಂಥವ್ರು ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈ ಅವರು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಸುಮನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್. ನಾನು ಚೆನ್ನಾಗಿದ್ದೀನಿ. ನಿಜವಾಗ್ಲೂ ಒಂದು ಮನೆ ಅಲ್ಲ ಅರಮನೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಸೂಪರ್ ಆಗಿ ಕ್ರಿಯೇಟ್ ಮಾಡಿದ್ದೀರಾ ಸರ್. ಇಲ್ಲಿ ಮಾಡಬೇಕಾದ್ರೆ ನಿಮಗೆ ಬಂದಂಥ ಚಾಲೆಂಜಸ್ ಏನು, ಡಿಸೈನ್ಸ್ ಪ್ಯಾಟರ್ನ್ ಏನು? ಯಾಕಂದ್ರೆ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ನೋಡೋದಕ್ಕೆ. ಯಾವ ಥೀಮನ್ನು ಫಾಲೋ ಮಾಡಿದ್ದೀರಾ? ಆಕ್ಚುಲಿ ಇದು ಈ ಮನೆ ನಾವು ಮಾಡ್ಬೇಕಂದ್ರೆ ನಮ್ಮ ಡಿಸೈನರ್ ಯಾರಿದ್ದಾರೆ ಈ ಮನೆಗೆ ಅಂತಾನೆ ಸ್ಪೆಷಲ್ ಡಿಸೈನ್ಸ್ ಮಾಡಿಸಿದ್ವಿ. ಕೆಲವೊಂದು ಏರಿಯಾಸ್ ಏನಿದೆ ಎಲ್ಲೂ ನೋಡಿರಲ್ಲ, ಕೆಲವೊಂದು ಸ್ಪೆಷಲಿ ನಾವು ಈ ಮನೆಗೆ ಅಂತಾನೆ ಮಾಡಿಸಿದ್ದೀವಿ. ನಮ್ಮ ಕ್ಲೈಂಟು ಅಷ್ಟೇ ಸಿಕ್ಕಾಪಟ್ಟೆ ಅವರು ಬಂದು ತುಂಬಾ ಸಪೋರ್ಟಿವ್. ಪ್ರತಿಯೊಂದು ಫ್ರೇಮ್ ಪ್ರತಿಯೊಂದು ವಾಲು ಅಷ್ಟೇ ಕೂತು ಡಿಸೈನ್ ಮಾಡಿಸಿದ್ದಾರೆ. ಅವ್ರಿಗೂ ಇಷ್ಟ ಆಗಿ ಹೆಂಗೆ ಅದನ್ನ ಔಟ್ಪುಟ್ ತಗೊಂಬಂದ್ರೆ ನೀವೇ ನೋಡ್ಬೋದಲ್ವಾ? ಡೆಫಿನೆಟ್ಲಿ ಪ್ರತಿಯೊಂದು ಕಡೆ ನೀವು ನೋಡಲೇಬೇಕು. ಆ್ಯಂಡ್ ಎಸ್ಪೆಷಲಿ ನನಗೆ ಈ ಮನೇಲಿ ಇಷ್ಟ ಆಗಿರುವಂಥದ್ದು ಸೀಲಿಂಗ್. ಓಕೆ, ಡಿಫ್ರೆಂಟ್ ಕೈಂಡ್ ಆಫ್ ಸೀಲಿಂಗ್ ಮಾಡಿದ್ದಾರೆ. ನಿಮಗೆ ಕಾಣ್ತಾನೆ ಇರ್ಬೋದು ಆ್ಯಕ್ಚುಲಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೈಲೈಟಲ್ಲೂ ನೋಡಿರ್ತೀರಾ. ವಾಟ್ ಇಸ್ ದ ಸೀಲಿಂಗ್? ಏನು ಸೀಲಿಂಗ್ ಸರ್ ಇದು ಆ್ಯಕ್ಚುಲಿ? ಸರ್ ಇದು ಬಂದು ಆ್ಯಕ್ಚುಲಿ ಇದು ನಿಮಗೆ ಫಾಲ್ ಸೀಲಿಂಗ್ ಬಂದು ನಾವು ಡಿಫ್ರೆಂಟ್ ಆಗಿ ಎಲ್ಲ ಪಿ ಒ ಪಿಲಿ ಮಾಡ್ತಾರೆ, ಪಿ ಒ ಪಿಲಿ ಫ್ರೇಮ್ ತಗೊಂಡ್ಬರ್ತಾರೆ. ಇಲ್ಲಿ ನಾವು ಮಿಕ್ಸ್ ಮಾಡಿದ್ವಿ. ಬಾರ್ಡರ್ಸ್ ಬಂದು ನಿಮಗೆ ಪಿ ಒ ಪಿ ಮಾಡಿ ಸೆಂಟ್ರಲ್ಲಿ ಬಂದು ಪ್ಲೈವುಡ್ ಅಲ್ಲಿ ಕಟ್ ಮಾಡ್ಕೊಂಡು ಲ್ಯಾಮಿನೇಟ್ ಮಾಡಿ ವಿತ್ ಗ್ಲಾಸ್ ಮತ್ತೆ ರಾಫ್ಟರ್ಸ್ ಮಿಕ್ಸ್ ಮಾಡಿದ್ವಿ ಸರ್. ರಾಫ್ಟರ್ಸ್ ಬಂದು ನಿಮಗೆ ಚಾರ್ಕೋಲ್ ರಾಫ್ಟರ್ಸ್ ಇದೆ. ಚಾರ್ಕೋಲ್ ರಾಫ್ಟರ್ಸ್ ಮತ್ತೆ ಗ್ಲಾಸ್ಗೆ ಬಂದು ನೀವು ನೋಡಬಹುದು ಅಲ್ಲಿ ಬೀಡಿಂಗ್ ಕೊಟ್ಟಿದ್ದೀವಿ ಸರ್. ಮೇಲ್ಗಡೆ ಬೀಡಿಂಗ್ ತೋರಿಸ್ತಾನೆ. ಎಕ್ಸ್ಪ್ಲೇನ್ ಮಾಡೋಣ ಇದ್ರ ಬಗ್ಗೆನೂ ಕೂಡ. ಸೊ ಇದನ್ನ ಜಸ್ಟ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂತು ಸರ್ ನಿಮಗೆ? ಸರ್ ಆಕ್ಚುಲಿ ಈ ಮನೆಗೆ ನಾವು ತಗೊಂಡು ಸ್ವಲ್ಪ ಟೈಮ್ ತಗೊಂಡ್ವಿ. ಬಿಕಾಸ್ ಮ್ಯಾನ್ಯಲ್ ವರ್ಕ್ ಜಾಸ್ತಿ ಇದೆ ಇಲ್ಲಿ. ಮ್ಯಾನ್ಯಲ್ ವರ್ಕ್ ನೀವು ನೋಡಬಹುದು ಮೇಲೆ ಕೂಡ ಒಂದು ಮ್ಯಾನ್ಯಲ್ ವರ್ಕ್, ಎಲ್ಲ ಮ್ಯಾನ್ಯಲ್ ವರ್ಕ್. ಇದು ಆರ್ಚ್ ಪ್ಯಾನಲಿಂಗ್ಗಳು, ಟಿವಿ ಯೂನಿಟ್, ಸಾಕಷ್ಟು ಮ್ಯಾನ್ಯಲ್ ವರ್ಕ್ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡ್ವಿ. ಬಟ್ ಟೈಮ್ ತಗೊಂಡಿದ್ದಕ್ಕೂ ಎಂಡ್ ಆಫ್ ದ ಡೇ ವರ್ತ್ ಅಂತ ಹೇಳ್ತೀರಾ? ಓಕೆ, ಯಾವ ಏರಿಯಾದಲ್ಲಿ ಇದೀವಿ? ಕ್ಲೈಂಟ್ ನೇಮ್ ಏನು ಸರ್ ಇದು? ಸರ್ ನಾವು ಇರೋದು ಇವಾಗ ರಾಮಮೂರ್ತಿ ನಗರಲ್ಲಿ. ಕ್ಲೈಂಟ್ ಹೆಸರು ಬಂದು ಅಶ್ವಿಲ್ ಸರ್ ಅಂತ. ಓಕೆ ಓಕೆ ಓಕೆ, ಅಶ್ವಿಲ್ ಸರ್ ಅಂತ. ಓಕೆ ಓಕೆ, ಸೂಪರ್. ಈ ಮನೆ ಅಂತ ಬಂದಾಗ ಎಷ್ಟು BHK ಮನೆ ಇದು? ಅಂಡ್ ಏನೇನು ಮಾಡಿದ್ದೀರಾ ಸರ್ ಈ ಮನೆ? ಸರ್ ಈ ಮನೆ ಬಂದು ಒಂದು 4 BHK ಮನೆ, ಡ್ಯೂಪ್ಲೆಕ್ಸ್ ಮನೆ ಆಗಿದೆ. ಈ ಮನೆಯಲ್ಲಿ ನಾವು ಟಿವಿ ಯೂನಿಟ್, ವಾರ್ಡ್ರೋಬ್ಸ್, ಒಂದು ಕಿಡ್ಸ್ ಥೀಮ್ ಅಲ್ಲಿ ಒಂದು ಸೀಟಿಂಗ್ ಏರಿಯಾ ಮಾಡಿದ್ವಿ. ಮತ್ತೆ ಡಿಫ್ರೆಂಟ್ ಫಾಲ್ ಸೀಲಿಂಗ್ಸ್ ಮಾಡಿದ್ವಿ. ಎಲ್ಲಾ ರೂಮ್ಸ್ಗೂ ಫಾಲ್ ಸೀಲಿಂಗ್, ಎಲ್ಲ ಕಡೆ ಫಾಲ್ ಸೀಲಿಂಗ್ ಇದೆ. ವುಡನ್ ಅಂಡ್ POP ಫಾಲ್ ಸೀಲಿಂಗ್ ಮಿಕ್ಸ್ ಇದೆ. ಅಂಡ್ ಈ ಮನೆ ಸ್ಪೆಷಲ್ ಏನಂದ್ರೆ ನಾವೊಂದು ಪರ್ಗೋಲಾ ಒಂದು ಸಜೆಸ್ಟ್ ಮಾಡಿದ್ವಿ. ಅದು ಒಂದು ಮಾಡಿದ್ವಿ ಮೇಲೆ ಟೆರಸ್. ಅಂದ್ರೆ ಪರ್ಗೋಲಾ ನೀವೇ ಮಾಡ್ಕೊಟ್ಟಿದ್ದೀರಾ? ಸೊ ಅದು ನಿಮ್ಮ ಕಡೆಯಿಂದ, ಬ್ರಿಕ್ ಆ್ಯಂಡ್ ಫ್ಲೈ ಕಡೆಯಿಂದ. ಸೂಪರ್ ಆಗಿ ಹೇಳಿದ್ರೆ. ಈ ಮನೆ ಬಜೆಟ್ ಎಷ್ಟಾಯ್ತು ಸರ್? ಸರ್ ಈ ಮನೆ ಬಜೆಟ್ 15 lakhs ಆಗಿದೆ. 15 lakhs. GST ಏನಾದ್ರು ಅಡಿಷನಲ್ ಆಗಿದೆ. ಹೌದು ಸರ್. ಎಸ್, ಡೆಫಿನೆಟ್ಲಿ. ಸೊ ವೀಕ್ಷಕರೇ, ಮನೆ ಅಂತೂ ನೀವು ನೋಡಲೇಬೇಕು. 4 BHK ಮನೆ ಇದು. ಅಂಡ್ ಎಸ್ಪೆಷಲಿ ನನಗೆ ಇಷ್ಟವಾದಂಥ ಸೆಕ್ಷನ್ ಅಂದ್ರೆ ಫಾಲ್ ಸೀಲಿಂಗ್. ನಿಮಗೆ ಯಾವ್ದು ಇಷ್ಟ ಆಯ್ತು ಸರ್ ಈ ಮನೆಯಲ್ಲಿ? ನನಗೂ ಈ ಫಾಲ್ ಸೀಲಿಂಗ್ ಅದು ಬಿಟ್ರೆ ಕಿಡ್ಸ್ ಟೀಮ್ ಅಲ್ಲಿ ಒಂದು ಸೀಟಿಂಗ್ ಮಾಡಿದ್ವಿ, ಅದು ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ, ನೋಡ್ಕೊಂಬರೋಣ ಆಗಿದ್ರೆ. ಸೊ ಒಳಗಡೆ ಎಲ್ಲ ಹೊರಗಡೆನೂ ಕೂಡ ವರ್ಕ್ ಮಾಡಿದ್ರೆ ಅಲ್ಲಿಂದ ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ. ಬನ್ನಿ ಸರ್, ಹೊರಗೆ ಹೋಗ್ಬಿಡೋಣ. ಸುಮನ್ ಸರ್, ಹೊರಗಡೆ ಏನ್ ಮಾಡಿದ್ದೀರಾ ಇಲ್ಲಿ? ಸರ್ ಇಲ್ಲಿ ನಿಮಗೆ ಕಾಣಿಸಬಹುದು PVC ಫಾಲ್ ಸೀಲಿಂಗ್ ಮಾಡಿದೀವಿ. ಕಂಪ್ಲೀಟ್ PVC ಫಾಲ್ ಸೀಲಿಂಗ್ ತಗೊಂಡ್ಬಂದು ಅಂಡ್ ಇಲ್ಲಿ ನೀವು ನೋಡಬಹುದು ಸರ್, ಇದು ಒಂದು PU ಸ್ಟೋನ್ ವಿನಿಯರ್ ಬೋರ್ಡ್. PU ಸ್ಟೋನ್
PU ಸ್ಟೋನ್ ವಿನಿಯರ್ ಬೋರ್ಡ್ ನೋಡೋದು ಆಕ್ಚುಲಿ ಕ್ಲಾಡಿಂಗ್ ತರ ಕಾಣಿಸುತ್ತೆ, ಬಟ್ ಆಕ್ಚುಲಿ ಒಂದು PU ಬೋರ್ಡ್ ಅದು. PU ಬೋರ್ಡ್ ಇದು? ಹೌದು ಸರ್, PU ಬೋರ್ಡ್. ಏನು ಸೈಜಲ್ಲಿ ಬರುತ್ತೆ ಸರ್? ಸರ್ ಇದು ಒಂದು 4x8 ಸೈಜಲ್ಲಿ ಇರೋದು. ನಾವು ಕಟ್ ಮಾಡಿದೀವಿ, ಈ ಬಾಲ್ಕನಿ ಸೈಜ್ಗೆ ಏನು ಮಾಡಿದ್ವಿ ಕಟ್ ಮಾಡಿದೀವಿ. ಅಂಡ್ ಇನ್ನೊಂದು ಏನಂದ್ರೆ ಒಳ್ಳೇದು ವಾಟರ್ ಪ್ರೂಫ್, ನೀರು ಬಿದ್ರು ನಿಮ್ಗೆ ಏನಾಗಲ್ಲ. ಇಲ್ಲಿ ನಿಮ್ಗೆ ಅಫೋರ್ಡಬಲ್, ಇವಾಗ ಕ್ಲಾಡಿಂಗ್ ಮಾಡಿಸೋರು ಪ್ರೈಸ್ ಜಾಸ್ತಿ ಆಯ್ತು, ನಾವು ಅದಕ್ಕೆ ಆಪ್ಷನ್ ಹೋಗೋಣ, ಏನಾದ್ರು ಆಲ್ಟರ್ನೇಟಿವ್ ಆಪ್ಷನ್ ಹೋಗೋಣ ಅಂದ್ರೆ ಖಂಡಿತ ಇದನ್ನ ಸಜೆಸ್ಟ್ ಮಾಡ್ಬೋದು. ಇದನ್ನ ಮಾಡ್ಕೋಬೋದಾ? ಸೊ ವೆದರ್ ಪ್ರೂಫ್ ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಡಸ್ಟ್ ಆಗುತ್ತೆ, ಜಸ್ಟ್ ಒರೆಸ್ಕೊಳ್ಳೋದಷ್ಟೇ. ಅಷ್ಟೇ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಹೋಗ್ಬಿಡೋಣ ಇವಾಗ. ಸರ್ ಇವಾಗ ಒಳಗಡೆ ಇದ್ದೀವಿ. ಸೊ ಫಸ್ಟ್ ನಾನು ನಿಮ್ಗೆ ಕೇಳೋದು ಒಂದೇನೆ, ಸೀಲಿಂಗ್. ಅವಾಗಲೇ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ರಿ, ಸ್ವಲ್ಪ ಕ್ಲೀನ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿ ಸರ್. ಏನೇನು ಮಟೀರಿಯಲ್ ಯೂಸ್ ಮಾಡಿದ್ರೆ ಇದರಲ್ಲಿ? ಇದೊಂದು 20x20 ಇರೋ ಒಂದು ಲಿವಿಂಗ್ ಏರಿಯಾ. ಸೊ ಇಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಎರಡು ಪಾರ್ಟಿಷನ್ ಮಾಡಿದೀವಿ. ಒಂದು POP ಇಲ್ಲಿ ನಾವು ಒಂದು ಬಾರ್ಡರ್ ಮಾಡ್ಕೊಂಡು ಆ ಕಡೆ ಒಂದು ಏರಿಯಾ, ಈ ಕಡೆ ಒಂದು ಸ್ಪ್ಲಿಟ್ ಮಾಡಿದೀವಿ. ಈ ಸ್ಪ್ಲಿಟ್ ಮಾಡೋ ಏರಿಯಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸೆಂಟರ್ ಅಲ್ಲಿ ವುಡನ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವುಡನ್ ಅಂದ್ರೆ ಪ್ಲೈವುಡ್ ಫಾಲ್ ಸೀಲಿಂಗ್. ನಾವ್ ಎಲ್ಲಾ ಕಡೆ ಯೂಸ್ ಮಾಡೋದು ವೀನಿಯರ್ ಟೆಕ್ಸ್ಚರ್ ಇರೋ ಲ್ಯಾಮಿನೇಟ್ ಸರ್. ಸರಿ, ಇದು ಕೂಡ ಅದೇ ಯೂಸ್ ಮಾಡಿದೀವಿ. ಬಾರ್ಡರ್ಗೆಲ್ಲ ವೀನಿಯರ್ ಟೆಕ್ಸ್ಚರ್ ಲ್ಯಾಮಿನೇಟ್ ಯೂಸ್ ಮಾಡಿ ಅದನ್ನ ಡೆಪ್ತ್ ಕೊಟ್ಟು ಕೆಳಗಡೆ ಕೊಟ್ಟು ಸ್ವಲ್ಪ, ಮತ್ತೆ ಒಳಗಡೆ ಬಂದು ರಾಫ್ಟರ್ಸ್ ಯೂಸ್ ಮಾಡಿದೀವಿ, ಚಾರ್ಕೋಲ್ ರಾಫ್ಟರ್ಸ್. ಸೊ ಇದೆಲ್ಲ ಚಾರ್ಕೋಲ್ ರಾಫ್ಟರ್ಸ್? ಎಲ್ಲ ಚಾರ್ಕೋಲ್ ರಾಫ್ಟರ್ಸ್. ಓಕೆ ಓಕೆ. ಮತ್ತೆ ಕ್ಲಿಯರ್ ಮಿರರ್ ಯೂಸ್ ಮಾಡಿದೀವಿ ಸರ್, ನಿಮ್ಗೆ ರಿಫ್ಲೆಕ್ಷನ್ ಬರೋ ಮಿರರ್. ಅಂಡ್ ಅದಕ್ಕೆ ಏನ್ ಮಾಡಿದ್ವಿ, ಎಲ್ಲ ಕಡೆ ಸುತ್ತು ಬೀಡಿಂಗ್ ಕೊಟ್ಟಿದೀವಿ. ಪ್ಲೈವುಡ್ ಕೊಟ್ರೆ ಎಲ್ಲ ನಾರ್ಮಲ್ ಆಗುತ್ತೆ ಅಂತ ನಿಮ್ಗೆ ಕಾರ್ವಿಂಗ್ ಇರೋ ಬೀಡಿಂಗ್ ಕೊಟ್ಟಿದ್ದೀವಿ. ಬೀಡಿಂಗ್ ಹಾಕ್ಬಿಟ್ಟಿದ್ದೀವಿ. ಹೌದು ಸರ್, ಬೀಡಿಂಗ್ ಹಾಕಿದ್ದೀವಿ. ಇದು ಬೀಡಿಂಗ್ ಹಾಕಿರೋದ್ರಿಂದ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಲುಕ್ ವೈಸ್ ಚೆನ್ನಾಗಿರುತ್ತೆ, ಸ್ವಲ್ಪ ಥಿಕ್ ಟೆಕ್ಸ್ಚರ್ ಕಾಣಿಸುತ್ತೆ ನಿಮಗೆ. ಓಕೆ ಓಕೆ. ಇನ್ನೊಂದೇನಂದ್ರೆ ಜನ ಎದುರ್ಕೊಬಹುದು, ಗಮ್ ಹಾಕಿದಾರಪ್ಪ ಏನಂತ. ಸೊ ಬೀಡಿಂಗ್ ಹಾಕಿರೋದ್ರಿಂದ ಸೊ ಡಬಲ್ ಸ್ಟ್ರೆಂತ್ ಆಗ್ಬಿಡುತ್ತೆ. ಹೌದು ಸರ್, ಅದು ಬೇರೆ ಫುಲ್ ಗ್ಲಾಸ್ ಅಲ್ವಾ, ಇದು ಸ್ಕ್ವೇರ್ ಗ್ಲಾಸ್, ಈಕ್ವಲಿ ಡಿವೈಡ್ ಮಾಡಿದೀವಿ ಸರ್. ಓಕೆ ಓಕೆ ಓಕೆ. ಸೊ ನೋಡಿ ವೀಕ್ಷಕರೇ, ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ರಾಫ್ಟರ್ಸ್ ತುಂಬಾ ಚೆನ್ನಾಗಿದೆ ಸರ್ ಇದು. ಸೊ ಡಿಸೈನ್ ಲೈಟ್ ನೀವೇ ಸಜೆಷನ್ ಮಾಡಿರೋದು? ಡಿಸೈನ್ ಲೈಟ್ಸ್ ಮತ್ತೆ ಪೇಂಟ್ಸ್ ಆಪ್ಷನ್ಸ್ ಇವೆಲ್ಲ ನಾವು ಡಿಸೈನ್ ಅಲ್ಲಿ ಕೊಟ್ಟಿರ್ತೀವಿ, ವಿತ್ ಫರ್ನಿಚರ್ ಲೇಔಟ್ಸ್ ಎಲ್ಲಾನು ಸಜೆಷನ್ ಕೊಡ್ತೀವಿ ಸರ್. ಸೂಪರ್. ಓಕೆ. ಸೊ ಇಲ್ಲೊಂದು ಫಾಲ್ ಸೀಲಿಂಗ್, ಹಾಗೆ ಇದು ತೋರಿಸ್ಬಿಡೋಣ ಸರ್. ಹಾಗೇನೆ ಸರ್ ಇದು ಬಂದು ಡೈನಿಂಗ್ ಏರಿಯಾಕ್ಕೆ ಅಂತ ಸ್ಪೆಷಲಿ ಮಾಡಿಸಿರೋ ಫಾಲ್ ಸೀಲಿಂಗ್. ಇಲ್ಲೂ ಅಷ್ಟೇ ನಾವು ಸೇಮ್ ಒಂದು ಏನಿದೆ ಫ್ರೇಮ್ ತಗೊಂಡಿದೀವಿ. ಒಳಗಡೆ ಬಂದು ರೋಸ್ ಗೋಲ್ಡ್, ಆಕ್ಚುಲಿ ರೈಟ್ ರಿಫ್ಲೆಕ್ಷನ್ ಕಾಣಿಸ್ತಿಲ್ಲ, ರೋಸ್ ಗೋಲ್ಡ್ ಬಿಲ್ಡಿಂಗ್ ಮಿರರ್ಸ್, ಕ್ರಿಸ್ ಕ್ರಾಸ್ ಮಿರರ್ ಅಂತ ಕರೀತಾರೆ. ಓಕೆ. ಅಂಡ್ ಎಲ್ಲಾ ಕಡೆ ಚಿಕ್ಕದ್ ಮಾಡಿರ್ತಾರೆ ಸರ್, ಸೈಜ್ ಎಲ್ಲ ಚಿಕ್ಕದಿರುತ್ತೆ ಡೈಮಂಡ್ ಮಿರರ್ಗೆ. ಈಗ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದೀವಿ, ಸ್ವಲ್ಪ ದೊಡ್ಡದಾಗಿ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ. ವೆರಿ ನೈಸ್, ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಸೆಂಟ್ರಲ್ಲಿ ಒಂದು ಡಿಸೈನ್ ಲೈಟ್. ಓಕೆ, ಹೆವಿ ಅಲ್ಲ ಸರ್ ಇದು? ಹೌದು ಸರ್, ಹೆವಿ ಇದೆ. ಆಮೇಲೆ ಫೋಟೋ ಫ್ರೇಮ್ ಕೂಡ ಒಂದು ಬಾಕ್ಸ್ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ, ಇಲ್ಲಿ ಕೆಳಗೆ ಮಾಡಿರೋದು. ಓಕೆ ಓಕೆ ಓಕೆ. ಜೀಸಸ್ ಇದು. ಓಕೆ, ಸೂಪರ್. ಬನ್ನಿ ಸರ್, ಟಿವಿ ಯೂನಿಟ್ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬಿಡೋಣ ಹಾಗೇನೆ. ಸರ್ ಟಿವಿ ಯೂನಿಟ್ ಅಲ್ಲಿ ಒಂದು ಲಾಂಗ್ ಟಾಲ್ ಯೂನಿಟ್ ಮಾಡಿದೀವಿ, ಮತ್ತೆ ಫುಲ್ ಲೆಂತ್ ಒಂದು ಟಿವಿ ಯೂನಿಟ್ ಇದೆ, ಕಂಪ್ಲೀಟ್ ವಾಲ್ ಏನಿದೆ ತಗೊಂಡಿದ್ದೀವಿ. ಮತ್ತೆ ನೀವು ಮೇಲೆ ರಾಫ್ಟರ್ಸ್ ಮತ್ತೆ ಈ ರಾಫ್ಟರ್ಸ್ ನೋಡಿದ್ರೆ ಮ್ಯಾಚಿಂಗ್ ಮಾಡಿದೀವಿ, ಮ್ಯಾಚಿಂಗ್ ಆಗೋ ತರ ಮಾಡಿದ್ದೀವಿ. ಎಲ್ಲೇ ನೋಡಿದ್ರು ರೋಸ್ ಗೋಲ್ಡ್ ಥೀಮ್ ಅಲ್ಲಿ ಇರೋದು, ಫುಲ್ ಕಂಪ್ಲೀಟ್ ರೋಸ್ ಗೋಲ್ಡ್ ಥೀಮ್. ಈ ಬಿಲ್ಡಿಂಗ್ ಮಿರರ್ಸ್ ಆ ಬಿಲ್ಡಿಂಗ್ ಮಿರರ್ಸ್ ಎರಡು ಸೇಮ್. ಓಕೆ ಓಕೆ. ಸೇಮ್ ಕಲರ್. ಈ ಮನೆ ನೀವು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಮಿರರ್ ಇರೋದು, ಮಿರರ್ಸ್ ಎಲ್ಲ ಕಡೆ ನಮ್ಮ ರಿಫ್ಲೆಕ್ಷನ್ ನೋಡ್ತಾ ಇರಬಹುದು. ಓಕೆ ಓಕೆ ಓಕೆ. ಸೊ ಇಲ್ಲಿ ಆಕ್ಚುಲಿ ಒಂದು ಲಾಂಗ್ ಯೂನಿಟ್ ತಗೊಂಡ್ರಲ್ಲ? ಲಾಂಗ್ ಯೂನಿಟ್ ಸರ್. ಮತ್ತೆ ನೀವು ಪ್ರೊಫೈಲ್ ಶಟರ್ ನೋಡಬಹುದು, ಯೂಶಲಿ ನಾವು ಎಲ್ಲ ವಿಡಿಯೋಸ್ ಅಲ್ಲಿ ಬ್ಲಾಕ್ ಕೊಟ್ಟಿರ್ತೀವಿ, ಇಲ್ಲಿ ನಾವು ರೋಸ್ ಗೋಲ್ಡ್ ಕೊಟ್ಟಿದ್ದೀವಿ. ರೋಸ್ ಗೋಲ್ಡ್ ಎಲ್ಲ ಕಡೆ ರೋಸ್ ಗೋಲ್ಡ್. ಓಕೆ, ಓಪನ್ ಮಾಡಿ ಸರ್, ಒಂಚೂರು ಓಪನ್ ಮಾಡಿ ತೋರಿಸ್ಬಿಡೋಣ. ಖಂಡಿತ ಸರ್. ನಮ್ಮ ಸರ್ದು ಇದೆಲ್ಲ ಇದೆ ಇಲ್ಲಿ ನೋಡಿ ವೀಕ್ಷಕರೇ, ಪಾರಿತೋಷಕ ಗೆದ್ದಿರೋದೆಲ್ಲ ಇದೆ. ಸೂಪರ್ ನೈಸ್ ಸರ್. ಇಲ್ಲಿ ಅಷ್ಟೇ, ಟಿವಿಗೂ ಅಷ್ಟೇ ಒಂದು ರೋಸ್ ಗೋಲ್ಡ್ ಪುಲ್ ಡೌನ್ ಮೆಕ್ಯಾನಿಸಮ್ ಕೊಟ್ಟಿದ್ದೀವಿ ನಿಮಗೆ, ವಿತ್ ಹೈಡ್ರಾಲಿಕ್ ಪಂಪ್. ಓಕೆ ಓಕೆ. ನಿಮಗೆ ರೋಸ್ ಗೋಲ್ಡ್ ನಾಬ್ಸ್ ಇದೆ, ಒಂದು ಮಾರ್ಬಲ್ ಟೆಕ್ಸ್ಚರ್ ಇರೋ ಹೈ ಗ್ಲೋಸಿ ಲ್ಯಾಮಿನೇಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ಓಕೆ. ಅಂಡ್ ರೈಟ್ ಸೈಡ್ ಅಲ್ಲಿ ಸೇಮ್ ಆ ಕಡೆ ಏನಿದೆ ಅದನ್ನ ಇಲ್ಲಿ ತಗೊಂಡಿದ್ದೀವಿ ಸರ್, ರೆಪ್ಲಿಕಾ. ಓಕೆ. ಅಂಡ್ ಇದು ಚಾರ್ಕೋಲ್ ಸರ್? ಇದು ಸರ್ ಚಾರ್ಕೋಲ್ ರಾಫ್ಟರ್ ಸರ್ ಇದು. ಅಂಡ್ ಇದು ನೀವು ಟೆಕ್ಸ್ಟ್ ಮಾಡ್ಬೋದು ಮ್ಯಾಟ್ ಫಿನಿಶ್ ಸರ್. ಇದು ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಅಲ್ವಾ? ಸೂತ್ರ ಲೆದರ್ ತರ ಬರುತ್ತೆ ಪ್ಯಾಟರ್ನ್ ಸರ್ ಇದು. ಇದು ತುಂಬಾ ಚೆನ್ನಾಗಿದೆ ಸರ್ ಇದು. ಇದು ಕ್ರಿಸ್ಕೋಸ್ ಮಿರರ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಇದು ರೋಸ್ ಗೋಲ್ಡ್ ಅಲ್ಲೇ ಇದೆ. ರೋಸ್ ಗೋಲ್ಡ್ ಅಲ್ಲಿ ಇದೆ. ಓಕೆ, ವೆರಿ ನೈಸ್. ಸೊ ಕಲರ್ ಪ್ಯಾಟರ್ನ್ಸ್ ಎಲ್ಲ ಆಲ್ಮೋಸ್ಟ್ ಮ್ಯಾಚ್ ಮಾಡಿದ್ದೀರಾ ಸರ್ ನೀವು? ಹೌದು ಸರ್. ನೋಡಿ, ಇವನ್ ವೀಕ್ಷಕರೇ, ನೀವು ಕರ್ಟನ್ಸ್ ಇರ್ಬೋದು, ಇವನ್ ಫರ್ನಿಚರ್ ಅದಕ್ಕೆ ಅದೇ ತರ ಮ್ಯಾಚ್ ಆಗ್ತಾ ಇದೆ. ಸೊ ಇಲ್ಲೊಂದು ಬೀಡಿಂಗ್ ಮಾಡಿದ್ದೀವಿ ಸರ್. ಬೀಡಿಂಗ್ ಒಳಗಡೆ ಒಂದು ವಾಲ್ ಪೇಪರ್, ವಾಲ್ ಟ್ರಿಮ್ ಹಾಕಿರೋದು. ಹೌದು ಸರ್. ವಾಲ್ ಟ್ರಿಮ್ ಹಾಕಿ ವಾಲ್ ಪೇಪರ್ ಹಾಕಿ ಒಂದು ಡಿಸೈನರ್ ಈಗಿರೋ ಟ್ರೆಂಡ್ ಅಲ್ಲಿ ನೋಡ್ತಿರೋದ್ರಿಂದ ಬೀಡಿಂಗ್ ಅಂಡ್ ವಾಲ್ ಪೇಪರ್ಸ್ ಕಾಂಬಿನೇಷನ್ ನೋಡ್ತೀರಾ ಸರ್? ಫಸ್ಟ್ ಫ್ಲೋರ್ ಅಲ್ಲಿ ನೋಡ್ತೀರಾ, ಫುಲ್ ಏರಿಯಾನೇ ಒಂದು ವಾಲ್ ಟ್ರಿಮ್ಸ್ ಅಲ್ಲಿ ಒಂದು ಡಿಸೈನ್ ಮಾಡಿದ್ದೀವಿ, ಅದನ್ನ ತೋರಿಸ್ತೀನಿ. ನೋಡೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ, ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್
ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಷನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾವಂಥ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ ಸರ್. ಹಾಗೆ ಡೈನಿಂಗ್ ಅಲ್ಲಿ ಅವಾಗಲೇ ತೋರಿಸಿದ್ವಿ ನಾವು ಮೇಲ್ಗಡೆ, ವೀಕ್ಷಕರೇ ನೀವು ನೋಡಿದ್ರಿ. ಈ ಕಡೆ ಇಲ್ಲೇನು ಮಾಡಿದ್ರಿ? ಬಂದು ನಿಮಗೆ ಕಾಮನ್ ಡೈನಿಂಗ್ ಗೆ ಒಂದು ಹ್ಯಾಂಡ್ ವಾಶ್ ಏರಿಯಾ ವಿತ್ ಒಂದು ಮಿನಿ ಕ್ರಾಕರಿ. ಹಿಂದ್ಗಡೆ ಏನು ಮಾಡಿದ್ದೀರಾ? ಹಿಂದ್ಗಡೆ ಬಂದು ಟೈಲ್ಸ್ ವರ್ಕ್ ಮಾಡ್ಕೊಂಡಿದ್ದಾರೆ. ಅದ್ರ ಮುಂದೆ ಬಂದು ನಾವು ಒಂದು LED ಮಿರರ್ ಕೊಟ್ಟಿದ್ವಿ ಟಚ್. ಕೆಳಗಡೆ ಬಂದು ನಿಮಗೆ ಒಂದು ವಾಶ್ ಬೇಷನ್ಗೆ ಏನು ಸ್ಟೋರೇಜ್ ಬೇಕು ಅದು ಕೊಟ್ಟಿದ್ದೀವಿ. ವ್ಯಾನಿಟಿ ಮಾಡ್ಕೊಟ್ಟಿದ್ದೀರಾ. ಒಂದು ಚಿಕ್ಕ ಮಿನಿ ಕ್ರಾಕರಿ ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಇದು ಟಾಲ್ ಯೂನಿಟ್. ಇದಕ್ಕೂ ಅಷ್ಟೇ ನಿಮಗೆ ರೋಸ್ ಗೋಲ್ಡ್ ಪ್ರೊಫೈಲ್ ಶಟರ್ಸ್ ಯೂಸ್ ಮಾಡಿದ್ದೀವಿ. ಓಕೆ, ಅಲ್ಲಿ ಮೇಲ್ಗಡೆ ಇರೋದು ವಾಲ್ ಪೇಪರ್ ಸರ್. ಓಕೆ, ಮೇಲ್ಗಡೆ ಅದು ಅಲ್ಲಿಂದ ನೋಡಿದಾಗ ಮತ್ತೆ ನಿಮಗೆ ವೈಟ್ ಕಾಣಿಸಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಅಂತ ವಾಲ್ ಪೇಪರ್ ಹಾಕಿದ್ದೀವಿ. ಓಕೆ, ಸೊ ಎಲ್ಲ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗುತ್ತಲ್ವಾ ಸರ್ ಇದು? ಸೊ ಆಲ್ಮೋಸ್ಟ್ ಗೋಲ್ಡ್, ರೋಸ್ ಗೋಲ್ಡ್ ಫಿನಿಶ್ ಅಲ್ಲೇ ಫಿನಿಶಿಂಗ್ ಕೊಟ್ಟಿರೋದು. ಸೊ ಇದು ಕಿಚನ್ ಏರಿಯಾ. ಹೌದು, ಕಿಚನ್ ಏರಿಯಾ. ಸೊ ಕಿಚನ್ ಸ್ವಲ್ಪ ನಿಮ್ಗೊಂದು ಕಾಂಪ್ಯಾಕ್ಟ್ ಏರಿಯಾ ಇದು. ಸೊ ಇದು ಉದ್ದ ಜಾಸ್ತಿ, ವಿಡ್ತ್ ಸ್ವಲ್ಪ ಕಮ್ಮಿ. ಸರಿ ಸರಿ. ಬಟ್ ಏನೋ ನೋಡಿ ನಿಮ್ಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್, ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಪ್ಲಾನ್ ಮಾಡಿದ್ವಿ. ಬಟ್ ಮತ್ತೆ ಸ್ಪೇಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಏನ್ ಮಾಡಿದ್ವಿ, ಇದನ್ನ ರಾಫ್ಟರ್ಸ್ ಅಲ್ಲಿ ಪ್ಯಾನಲಿಂಗ್ ಮಾಡ್ಕೊಂಡು ಇಲ್ಲೊಂದು ಚಿಕ್ಕದು ನಿಮಗೆ ಫೋಲ್ಡೇಬಲ್ ಟೇಬಲ್ ತರ ಕೊಟ್ಟಿದ್ದೀವಿ. ಸೊ ಇಲ್ಲಿ ಫೋಲ್ಡೇಬಲ್ ಹಾಕ್ಬಿಟ್ರೆ ಇಲ್ಲಿ ಫೋಲ್ಡೇಬಲ್ ಟೇಬಲ್ ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಸೊ ಇದು ಸರ್ವ್ ಮಾಡ್ಕೊಬಹುದು. ಓಕೆ, ಇದು ಚಾರ್ಕೋಲ್ ಅಲ್ಲ ಸರ್? ಇದು ಚಾರ್ಕೋಲ್ ರಾಫ್ಟರ್. ಮತ್ತೆ ಇಲ್ಲಿ ಸೆಂಟರ್ ನೋಡಬಹುದು ಎಲ್ಲ ಗೋಲ್ಡನ್ ಲೈನ್ಸ್ ಇರುತ್ತೆ ನಿಮಗೆ, ಮ್ಯಾಚ್ ಆಗಲಿ ಅಂತ. ಸೊ ಮ್ಯಾಚ್ ಆಗಲಿ ಅಂತ ಅಲ್ವಾ ಇದು? ಹೌದು ಸರ್. ಸೊ ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಅಂಡ್ ಈ ಕಡೆ ಸರ್, ಈ ಕಡೆ ಲಾಫ್ಟ್ ಕಂಪ್ಲೀಟ್ ಲಾಫ್ಟ್ ಏನಾಗಿದೆ ನಿಮಗೆ ಯು ಶೇಪ್ ರನ್ ಆಗಿದೆ ಸರ್. ಯು ಶೇಪ್ ರನ್ ಆಗಿದೆ. ಮತ್ತೆ ಒಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಟಾಲ್ ಯೂನಿಟ್ ಮತ್ತೆ ನಿಮಗೆ ಓವನ್ ಸ್ಪೇಸ್, ಅದ್ರ ಮೇಲೆ ಒಂದು ಸ್ಟೋರೇಜ್. ಓಕೆ, ಹಂಗೆ ಈ ಕಡೆ ಬಂದ್ರೆ ನಿಮಗೆ ಒಂದು ಬೇಸ್ ಯೂನಿಟ್. ಇದು ಬೇಸ್ ಯೂನಿಟ್ ಅಲ್ವಾ ಸರ್? ಕಲರ್ ಏನಿದು, ಏನು ಕಲರ್ ಸರ್? ಸೊ ಇದು ಸ್ವಲ್ಪ ನಿಮಗೆ ಅದು ಕ್ಯಾಪಿಚಿನೋ, ಲೈಟ್ ಕ್ಯಾಪಿಚಿನೋ ಕಲರ್ ಬರುತ್ತೆ ಇದು ಅಲ್ವಾ? ಹೌದಾ. ಇನ್ನೊಂದ್ರೆ ಈ ಕಾಂಪ್ಯಾಕ್ಟ್ ಸ್ಪೇಸ್ಗೆ ಈ ಕಲರ್ ಬಂದು ಸ್ವಲ್ಪ ಬ್ರೈಟ್ ಕೊಡುತ್ತೆ ಸರ್, ಚೆನ್ನಾಗಿರುತ್ತೆ. ಇಲ್ಲೊಂದು ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ. ಮತ್ತೆ ಯೂಶಲಿ ಇಲ್ಲ ವಾಲ್ ಯೂನಿಟ್ ಸ್ವಲ್ಪ ದೊಡ್ಡ ಕೊಟ್ಟಿದ್ದೀವಿ, ಇಲ್ಲಿ ಚಿಕ್ಕದು ಮಾಡಿದೀವಿ ತಲೆಗೆ ತಾಗಬಾರ್ದು ಅಂತ. ಓಕೆ ಓಕೆ, ಎಲ್ಲದಕ್ಕೂ ಲಿಫ್ಟ್ ಅಪ್ಸ್ ಕೊಟ್ಬಿಟ್ಟಿದ್ದೀವಿ. ಲಿಫ್ಟ್ ಹಾಕ್ಬಿಟ್ಟಿದ್ರೆ ಲಿಫ್ಟ್ ಹಾಕ್ಬಿಟ್ಟಿದ್ದೀವಿ. ಓಕೆ, ಸೊ ಯು ಶೇಪ್ ಅಲ್ಲಿ ನಮಗೆ ಇಲ್ಲಿ ಲಾಫ್ಟ್ ಸಿಗ್ತಾ ಇದೆ. ಇದಕ್ಕೂ ಕೂಡ ಇಲ್ಲಿ ರೋಸ್ ಗೋಲ್ಡ್ ಬಟನ್ಸ್ ನಾಬ್ಸ್ ಹಾಕಿದಿರಲ್ವಾ ಸರ್ ಇಲ್ಲಿ? ಹೌದು ಸರ್. ಓಕೆ, ಸೊ ವೀಕ್ಷಕರೇ ನೋಡ್ಬೋದು, ಇದು ಸೆಂಟರ್ ಯೂನಿಟ್ಸ್ ಅಲ್ಲ ಸರ್? ಇದು ವಾಲ್ ಯೂನಿಟ್ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಸೆಟ್ ಆಫ್ 5 ಟ್ಯಾಂಡಮ್ ಇದೆ, ಬಾಟಲ್ ಪುಲ್ ಔಟ್ ಇದೆ. ಮತ್ತೆ ವೆಂಟಿಲೇಷನ್ಗೋಸ್ಕರ ಈಗೆಲ್ಲ ಸಿಂಕ್ಗೆ ಯೂಸ್ ಮಾಡ್ತಾ ಇದೀವಿ, ಜಾಲಿನೇ ಕೊಡ್ತಾ ಇದೀವಿ. ಓಕೆ, ವೆರಿ ನೈಸ್. ಇಲ್ಲಿ ಎಲ್ಲ ಟ್ಯಾಂಡಮ್ಸ್ ಕೊಟ್ಟಿದ್ದೀರಲ್ಲ ಸರ್? ಇಲ್ಲಿ 5 ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ. ಮತ್ತೆ ಬಸ್ ದೊಡ್ಡದು ಕೊಟ್ಬಿಟ್ಟಿದ್ರೆ ಇದು? ಹೌದು ಸರ್. ಡೆಪ್ತ್ ತುಂಬಾ ಚೆನ್ನಾಗಿದೆ. ಏನಾಗುತ್ತೆ ಸರ್, 100 ಅದು 150 200 ಆ ಥರ ದೊಡ್ಡದು ಬರುತ್ತೆ, ಚಿಕ್ಕದಿಂದ ದೊಡ್ಡದು ಬರುತ್ತೆ. ಬಟ್ ಚಿಕ್ಕದಿಂದ ದೊಡ್ಡದು ಏನು ಇಡಕ್ಕಾಗಲ್ಲ. ಸೊ ಕ್ಲೈಂಟ್ ಏನು ಮಾಡೋದು, ದೊಡ್ಡದು ಇಡೋಣ ಸ್ಪೇಸ್ ಅಂತ, ಅದಕ್ಕೆ ದೊಡ್ಡ ಸ್ಪೇಸ್ ಅಲ್ಲಿ 2 ಕೊಟ್ಬಿಟ್ಟಿದ್ದೀವಿ. ಓಕೆ ಓಕೆ, ಸೊ ಈ ತರ ಮಾಡಿದ್ದೀರಾ. ಈ ಕಲರ್ ಟ್ರೆಂಡ್ ಸರ್ ಎಲ್ಲ ಕಡೆ ಟ್ರೆಂಡ್ ಆಯ್ತು. ಅದಕ್ಕೆ ಏನೊಂದು ಕಲರ್ ಬರೋದು, ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಬರೀ ಈ ಟ್ರೆಂಡ್ ಎಲ್ಲ ರಬ್ಬರ್ ವುಡ್ ತರ ಬರ್ತಾ ಇದೆ. ಓಕೆ ಓಕೆ, ಸೊ ಕಾಂಪ್ಯಾಕ್ಟ್ ಆದ್ರೂ ಕೂಡ ಸ್ವಲ್ಪ ಪ್ರೀಮಿಯಂ ಮಾಡಿಬಿಟ್ಟಿದ್ದೀರಾ ಇಲ್ಲಿ. ತುಂಬಾ ಚೆನ್ನಾಗಿದೆ. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ ಇವಾಗ. ಸರ್ ಇದು ನಾನು ಹೇಳಿದಾಗೆ ಟೋಟಲ್ ಇಲ್ಲಿ 4 ಬೆಡ್ರೂಮ್ಸ್ ಇದೆ. ಇದು ಒಂದು PBR ಪೇರೆಂಟ್ಸ್ ಬೆಡ್ರೂಮ್. ಈ ಪೇರೆಂಟ್ಸ್ ಬೆಡ್ರೂಮ್ ಅಲ್ಲಿ ನಾವು ಒಂದು ವಾರ್ಡ್ರೋಬ್ ಮಾಡಿದೀವಿ, ಎಲ್ ಶೇಪ್ ಲಾಫ್ಟ್ ಕೊಟ್ಟಿದೀವಿ. ಓಕೆ, ಮತ್ತೊಂದು ಟಿವಿ ಯೂನಿಟ್ ಮಾಡಿದೀವಿ, ಸ್ಮಾಲ್ ಟಿವಿ ಯೂನಿಟ್ ಕ್ರಿಯೇಟ್ ಮಾಡಿದ್ದೀರಾ. ಒಂದು ಕಾಟ್, ಕುಷನ್ಸ್, ಒಂದು ಡ್ರೆಸ್ಸಿಂಗ್ ಏರಿಯಾ. ಓಕೆ, ಎವ್ರಿಥಿಂಗ್ ಇಲ್ಲಿದೆ ಅಲ್ವಾ? ಸೊ ಎಲ್ಲ ಫ್ಲೂಟೆಡ್ ಲ್ಯಾಮಿನೇಟ್ ಸರ್. ಇದು ಫ್ಲೂಟೆಡ್ ಸರ್? ಇದೆಲ್ಲ ಫ್ಲೂಟೆಡ್. ಓ, ಇಲ್ಲಿ ಗೊತ್ತಾಗ್ತಾ ಇದೆ ಸರ್ ಇದು. ಓಕೆ, ಸೊ ಇಲ್ಲಿ ಡಾರ್ಕ್ ಕ್ಯಾಪಿಚಿನೋ ಮತ್ತೆ ಎಲ್ಲ ಕಡೆ ರೋಸ್ ಗೋಲ್ಡ್ ಸರ್. ರೋಸ್ ಗೋಲ್ಡ್ ಹ್ಯಾಂಡಲ್ಸ್, ರೋಸ್ ಗೋಲ್ಡ್ ನಾಬ್ಸ್ ಎಲ್ಲ ರೋಸ್ ಗೋಲ್ಡ್ ಇದೆ. ಇದು ಕಂಪ್ಲೀಟ್ ರೋಸ್ ಗೋಲ್ಡ್. ಇದು ಮ್ಯಾಟ್ ಫಿನಿಶ್ ಅಲ್ವಾ ಸರ್? ಮ್ಯಾಟ್ ಫಿನಿಶ್ ಸರ್ ಇದು. ಓಕೆ, ಕೋಟೆಡ್. ಸೊ ಇಲ್ಲಿ ಒಂದು ಡ್ರೆಸ್ಸಿಂಗು.
ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕಮ್ ಅವರು ಇದು ಮಾಡ್ಕೊಬೇಕು, ಸ್ಟೋರೇಜ್ ಬೇಕು ಸೈಡಲ್ಲಿ ಅಂತ ಕೇಳಿದ್ರು. ಒಂದು ಕ್ಲೋಸ್ ಸ್ಟೋರೇಜ್ ಬೇಕು, ಪ್ರೈವಸಿ ಬೇಕು. ಕ್ಲೋಸ್ ಸ್ಟೋರೇಜ್ ಕೊಟ್ರಾ? ಓಕೆ. ಇಲ್ಲಿ ಟಿವಿ ಯೂನಿಟ್, ಇಲ್ಲಿ ಒಂದು ಟಿವಿ ಯೂನಿಟ್ ಮಿನಿಮಲಿಸ್ಟ್ ಆಗಿ ಒಂದು ಟಿವಿ ಯೂನಿಟ್ ಕೊಟ್ಟಿದ್ದೀವಿ. ಮತ್ತೆ ಮೇಲೆ ಒಂದು ಬೆಡ್ಗೆ ಏನು ಬೇಕು ಅಂತ ಫಾಲ್ ಸೀಲಿಂಗ್ ನ ತೊಗೊಂಡಿದ್ದೀವಿ. ಸಿಂಪಲ್ ಫಾಲ್ ಸೀಲಿಂಗ್. ಸಿಂಪಲ್ ಫಾಲ್ ಸೀಲಿಂಗ್. ಓಕೆ. ಮತ್ತೆ ಆ ವಾಲ್ಗೆ ಒಂದು ವಾಲ್ ಪೇಪರ್. ಓ, ಈ ವಾಲ್ಗೆ ವಾಲ್ ಪೇಪರ್ ಇದು. ಓಕೆ. ಸೊ ಇದು ಬೆಡ್ ನೀವೇ ಮಾಡ್ಕೊಟ್ಟಿದ್ದೀರಾ? ಕಾಟ್ ನಾವೇ ಮಾಡಿದ್ದು. ಈ ಕಾಟ್ಗೆ ಏನಂದ್ರೆ ಹಿಂದೆಗಡೆ ಕುಷನ್ ಆಗಲಿ, ಮತ್ತೆ ಸೈಡ್ಸು ಕುಷನ್ಸ್ ಮಾಡಿದ್ದೀವಿ. ಇದು ಕುಷನ್ಸ್ ಅಪೋಲ್ಸ್ಟ್ರಿ ವರ್ಕ್ ಮಾಡಿದ್ದೀರಾ? ಹೌದು. ಆ್ಯಂಡ್ ಇದು ಸುತ್ತನೂ ಕುಷನ್ಸ್ ಮಾಡಿದ್ದೀವಿ. ಇದಕ್ಕೆ ಕಂಪ್ಲೀಟ್ ಕುಷನ್ಸ್ ಇದಕ್ಕೆ ಟಚ್ ಆದರೆ ಇದಾಗಬಾರ್ದು ಅಂತ ಕಂಪ್ಲೀಟ್ ಕುಷನ್ ಮಾಡಿದ್ದೀವಿ. ಓಕೆ. ಚೆನ್ನಾಗಿ ಬಂದಿದೆ ಸರ್, ಇದು ತುಂಬ ನೀಟಾಗಿದೆ. ಇದು ಪೇರೆಂಟ್ಸ್ ಬೆಡ್ರೂಮ್ ಅಲ್ಲ ಸರ್? ಹೌದು, ಪೇರೆಂಟ್ಸ್ ಬೆಡ್ರೂಮ್ ಸರ್. ಓಕೆ. ಸೊ ಇಲ್ಲಿಂದ ಎಲ್ಲ ಹೋಗ್ತೀವಿ ಸರ್ ಇವಾಗ? ನಾವೀಗ ಹೋಗ್ತಿರೋದು ಕಿಡ್ಸ್ ಬೆಡ್ರೂಮ್. ಕಿಡ್ಸ್ ಬೆಡ್ರೂಮ್ ಅಲ್ಲಿ ಏನಾಗಿದೆ ಅಂದ್ರೆ ಸೇಮ್ ಕಲರ್, ಸ್ವಲ್ಪ ಲೈಟ್ ಕಲರ್ ತಗೊಂಡ್ಬಂದು ಇಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದೀವಿ. 2 ಕ್ಲೋಸ್ಡ್ ವಾರ್ಡ್ರೋಬ್ ಶಟರ್ಸ್, 2 ಪ್ರೊಫೈಲ್ ಶಟರ್ಸ್. ಸೊ 2 ಮಿಕ್ಸ್ ಮಾಡಿದ್ದೀವಿ. 2 ಮಿಕ್ಸ್. ಮತ್ತೆ ಇದು ಫುಲ್ ಎಲ್ ಶೇಪ್ ಲಾಫ್ಟ್. ಓಕೆ. ಎಲ್ ಶೇಪ್ ಲಾಫ್ಟ್. ಹಂಗೆ ಅದ್ರ ಕೆಳಗಡೆ ಬಂದು ಒಂದು ಸ್ಟಡಿ ಯೂನಿಟ್. ಸೊ ಇಲ್ಲೇ ಒಂದು ಸ್ಟಡಿ ಯೂನಿಟ್ ತೊಗೊಂಡ್ಬಿಟ್ರಿ. ಹೌದು ಸರ್. ಇದು ಕ್ಯಾಫೆಚಿನೋ ಅಲ್ವಾ? ಡಾರ್ಕ್ ಕ್ಯಾಫೆಚಿನೋ ಅದು. ಸರ್. ಇದರಲ್ಲಿ ತುಂಬ ಡಾರ್ಕ್ ಬರುತ್ತೆ ಇದು. ಅಂಡ್ ಇದು ಬಂದು ಸರ್ ನಿಮಗೆ ಒಂದು ಸೀಟಿಂಗ್ ಏರಿಯಾ. ಇದು ಸೀಟಿಂಗ್ ಏರಿಯಾ ಲೀನ್ ಆಗಲಿ ಅಂತ. ಅಂಡ್ ಸ್ವಲ್ಪ ದೂರದಿಂದ ನೋಡಿದ್ರೆ ನಿಮಗೆ ಹಾಫ್ ಮೂನ್ ಶೇಪ್ ಅಲ್ಲಿ ಒಂದು ಸೀಟಿಂಗ್ ಏರಿಯಾ ಮಾಡಿದ್ದೀವಿ. ಇದು ಬಂದು ಫ್ಲೆಕ್ಸಿಬಲ್ ಪ್ಲೈ ಅಲ್ಲಿ ನಾವು ಅದನ್ನ ಬೆಂಡ್ ಮಾಡಿ ಒಳಗಡೆ ಹಾರ್ಡ್ ಪ್ಲೈನ್ ಎತ್ಕೊಂಡು ಪಟಾಸ್ ಎಲ್ಲ ಮಾಡಿ ಕ್ರಿಯೇಟ್ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ, ಲೀನ್ ಆದ್ರೂ ಏನು ಆಗದಲ್ಲಿ ಅಂತ ಗೋಡೆಗೆ ಜಾಮ್ ಮಾಡಿರೋದು. ಸೊ ಮ್ಯಾನುವಲ್ ವರ್ಕ್ ಮಾಡಿರೋದಲ್ಲ ಇದು? ಕಂಪ್ಲೀಟ್ ಮ್ಯಾನುವಲ್ ವರ್ಕ್. ನೋಡಿ, ಇದು ಕಂಪ್ಲೀಟ್ ಮ್ಯಾನುವಲ್ ವರ್ಕ್. ಇಲ್ಲೇ ಒಂದು ಡ್ರೆಸ್ ಇದು ಸ್ಟಡಿ ತೊಗೊಂಡ್ಬಿಟ್ರೆ ಯೂನಿಟ್. ಇಲ್ಲಿ ಕೂತು ಬೇ ವಿಂಡೋ ಥರ ಇದು ಇದಾಗುತ್ತೆ. ಹೌದು ಸರ್. ಓಕೆ. ಇಲ್ಲಿ ಕೆಳಗಡೆ ಸ್ಟೋರೇಜ್ ಕೂಡ ಇದೆ ಸರ್? ಇದು ಸ್ಟೋರೇಜ್ ಇದೆ ಸರ್, ಗ್ಲಾಸ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಸ್ಲೈಡಿಂಗ್ ಕೊಟ್ಟಿದ್ದೀರಾ? ಸ್ಲೈಡಿಂಗ್ ಇದಲ್ವಾ? ಯಾಕಂದ್ರೆ ಸ್ವಲ್ಪ ಕಾಂಪ್ಯಾಕ್ಟ್ ಅಲ್ವಾ, ಓಕೆ. ಅದಕ್ಕೇನೆ. ಮತ್ತೆ ಇಲ್ಲಿ ಕೂಡ ಕಾಟ್ ಕೊಟ್ಟಿದ್ದೀವಿ ಸರ್. ಕಾಟ್ ಹಿಂದೆಗಡೆ ಒಂದು ಹೆಡ್ರೆಸ್ಟ್ ನೋಡ್ಬೋದು, ಗೋಲ್ಡನ್ ಪಟ್ಟಿಗಳಿದೆ ಒಳಗಡೆ. ಮತ್ತೆ ಇದಕ್ಕೂ ಸುತ್ತು ನಾವು ಒಂದು ಅಪೋಸ್ಟ್ರಿ ವರ್ಕ್ ಮಾಡಿದ್ದೀರಾ? ಹೌದು ಸರ್. ಈ ರೂಮ್ ಅಲ್ಲಿ ಸ್ವಲ್ಪ ಗೋಲ್ಡ್ ಥೀಮ್ ಸರ್. ಇದು ಹ್ಯಾಂಡಲ್ಸ್ಗೆ ಮತ್ತೆ ಇದು ಒಳಗಡೆ ಕಾಟ್ ಒಳಗಡೆ ಸ್ವಲ್ಪ ಗೋಲ್ಡ್ ಥೀಮ್ ಅಲ್ಲಿ ಯೂಸ್ ಮಾಡಿದೀವಿ. ಲ್ಯಾಮಿನೇಟ್ಸ್ ಕೂಡ ಹಂಗೆ ಇದೆ, ಲೈಟ್ ಗೆ ರಿಫ್ಲೆಕ್ಷನ್ ಕೂಡ ಅದೇ ರೀತಿ ಬರುತ್ತೆ ನಿಮಗೆ. ಟೆಕ್ಸ್ಚರ್ ಸ್ವಲ್ಪ ಪ್ಲೆಸೆಂಟ್ ಆಗಿರ್ಲಿ ಅಂತ, ಚೆನ್ನಾಗಿರ್ಲಿ ಅಂತ. ಓಕೆ, ಸೂಪರ್. ಇಲ್ಲಿಂದ ಮೇಲೆ ಹೋಗ್ಬಿಡೋಣ ಇವಾಗ? ಮೇಲೆ ಹೋಗ್ಬಿಡೋಣ. ಸುಮನ್ ಸರ್, ಈ ಸೆಕ್ಷನ್ ಸರ್ ಎಲ್ಲ ಕಡೆ ಸ್ಟೇರ್ ಕೇಸ್ ಅಲ್ಲಿ ಯೂಶಲಿ ಬೀಡಿಂಗ್ ಮಾಡಿರ್ತೀವಿ, ವಾಲ್ ಪೇಪರ್ ಕೊಟ್ಟಿರ್ತೀವಿ. ಬಟ್ ಇಲ್ಲಿ ಅಂದ್ರೆ ಪ್ಯಾನಲಿಂಗ್ ಮಾಡಿದೀವಿ. ಆ ಕಡೆ ಈ ಕಡೆ 2 ಪ್ಯಾನಲಿಂಗ್ ಬಂದು ಒಳಗಡೆ ಪ್ರೊಫೈಲ್ ಲೆಟರ್ ಬಂದು ನಿಮ್ ಸೆಂಟ್ರಲ್ ಬಂದು ಗ್ಲಾಸ್ ಇದೆ, ಒಳಗಡೆ ಅಲ್ವಾ? ಮಿರರ್ ಇದೆ. ಇದು ಬಂದು ನಿಮಗೆ 3 ಸ್ಟೆಪ್ಸ್ ಬಂದು ಅಂತ ಉದ್ದ ಪ್ಯಾನಲಿಂಗ್ ಸರ್ ಮಾಡ್ಕೊಂಡು ಹೋಗಿರೋದು. ಇದು ಅಷ್ಟೇ ಲ್ಯಾಮಿನೇಟ್ಸ್ ಎಲ್ಲೆಲ್ಲಿ ನೋಡ್ತೀರಾ ಸೇಮ್ ಕಲರ್ ಲ್ಯಾಮಿನೇಟ್ಸ್ ಇದೆ. ಅಂಡ್ ನಾನು ಹೇಳ್ದಂಗೆ ಮುಂಚೆ ಹೇಳ್ದಂಗೆ ಈ ಮನೇಲಿ ಕಂಪ್ಲೀಟ್ ಮಿರರ್ ಥೀಮ್ ಅಲ್ಲಿ ಇದೆ. ಸೊ ಇದ್ರ ಒಳಗಡೆ ಕೂಡ ಮಿರರ್ ಇದೆ ಇಂಟಿಗ್ರೇಟೆಡ್. ನೋಡಿ ವೀಕ್ಷಕರೇ, ಒಳಗಡೆ ಆಕ್ಚುಲಿ ಮಿರರು, ಆ ಕಡೆ ಈ ಕಡೆ ಲೈಟಿಂಗ್ ಕೊಟ್ಬಿಟ್ಟು ಒಳಗಡೆ ನಿಮ್ಗೆ ಅದೇನಿದೆ ಲ್ಯಾಮಿನೇಟ್, ಗ್ಲಾಸಿ ಲ್ಯಾಮಿನೇಟ್ ಮಾಡಿ ಫಸ್ಟ್ ಮಿರರ್ ಫಿಕ್ಸ್ ಮಾಡಿ ಆಮೇಲೆ ಪ್ಯಾನಲಿಂಗ್ ಮಾಡ್ಕೊಂಡು. ಓಕೆ ಓಕೆ ಓಕೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು. ಓಕೆ. ಆ್ಯಂಡ್ ಈ ವಾಲ್ ಸರ್, ಈ ವಾಲ್ ಒಂದು POP ವರ್ಕ್ ಮಾಡಿದ್ದೀವಿ. ಸ್ವಲ್ಪ ವ್ಯಾಬಿ ಸೈಬಿ ಥೀಮ್. ಆಕ್ಚುಲಿ ಇದಿಲ್ಲ ಅಂದ್ರೆ ಉದ್ದ ಬಂದಿರೋದು. ಏನ್ ಥೀಮ್ ಅಂದ್ರೆ ಇದು? ವಾಬಿ ಸಾಬಿ ಅಂತ. ವ್ಯಾಬಿ ಸೈಬಿ ಥೀಮ್ ಅಲ್ಲಿ ಅದು ಸ್ವಲ್ಪ ಕಾಂಪ್ಯಾಕ್ಟ್ ಮಾಡ್ಕೊಂಡು POP ಮಾಡಿ 1 ಇಂಚ್ ಸ್ಪಾಟ್ ಲೈಟ್ಸ್, ಸೆಂಟ್ರಲ್ಲಿ ವಾಲ್ ಪೇಪರ್. ಇದ್ರೊಳಗಡೆ ವಾಲ್ ಪೇಪರ್ ಇಂಟಿಗ್ರೇಷನ್. ವಾಲ್ ಪೇಪರ್. ವಾವ್, ಈ ಜಾಗ ಈ ತರನು ಯೂಸ್ ಮಾಡಬಹುದು ಅನ್ನೋದು ಒಂದು ಐಡಿಯಾ. ದೊಡ್ಡ ವಾಲ್ ಎಲ್ಲಿ ಚಿಕ್ಕ ವಾಲ್ ಇದೆಯೋ ಅಲ್ಲಿಗೆ ಈ ತರ ಯೂಸ್ ಮಾಡ್ಕೋಬಹುದು ಅಂತ. ಓಕೆ, ದಿಸ್ ಇಸ್ ಯುನಿಕ್. ಈ ಸೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಸರ್. ಓಕೆ ಓಕೆ, ನೈಸ್. ಸೊ ವೀಕ್ಷಕರೇ, ಅರಮನೆ ಅಂತ ಮನೆ ನೋಡ್ಕೊ ಬಂದ್ರಿ. ಸೊ ಇವಾಗ ಇದರ ಓನರ್ ಆಗಿರುವಂಥ ಲೀನಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ ಮೇಡಮ್, ಮನೆ ಎಲ್ಲ ನೋಡ್ಕೊಂಡ್ ಬಂದ್ವಿ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನನ್ನ ಕ್ವಶನ್ ಏನಂತಂದ್ರೆ, ಬ್ರಿಕ್ ಆ್ಯಂಡ್ ಫ್ಲೈ ಅಂತ ಬಂದಾಗ ಓಕೆ ಹೇಗೆ ಗೊತ್ತಾದ್ರು, ಆ್ಯಂಡ್ ವಾಟ್ ಅಬೌಟ್ ದೇರ್ ಡಿಸೈನ್ ಟೀಮ್ ಯಾವ ಥರ ಇದೆ? ಬ್ರಿಕ್ ಆ್ಯಂಡ್ ಪ್ಲೈ ಗೊತ್ತಾಗಿದ್ದು ನಿಮ್ಮ ಚಾನಲಿಂದಾನೆ. ಫಸ್ಟ್ ಆಫ್ ಆಲ್ ನಾವು ತುಂಬ ಯೂಟ್ಯೂಬ್ ಚಾನಲ್ಸ್ ನೋಡ್ತಾ ಇದ್ವಿ. ಯಾವ ಇಂಟೀರಿಯರ್ನ ಪಿಕ್ ಮಾಡಬೇಕು ಅಂತ ಹೇಳಿದಾಗ ತುಂಬ ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬ ನೋಡ್ತಾ ಇದ್ವಿ. ಸೊ ಕನ್ನಡ ಕುವಾರದು ಪ್ರತಿಯೊಂದು ವ್ಲಾಗ್ಸ್ನೂ ನೋಡ್ಕೊಂಡು ಬಂದಾಗ ಬ್ರಿಕ್ ಆ್ಯಂಡ್ ಪ್ಲೈ ಅವರು ನೋಡಿದ್ವಿ. ವಿನಯ್ ಇಸ್ ದ ಫಸ್ಟ್ ಪರ್ಸನ್ whom we ಆ್ಯಕ್ಚುಲಿ ಸ್ಪೋಕ್ ವಿತ್. ಸೊ ವಿನಯ್ ಅವ್ರ ಹತ್ರ ಮಾತಾಡಬೇಕಾದಾಗ ಎಲ್ಲೋ ಒಂದು ಕಡೆ ಆ ಮನುಷ್ಯ ತುಂಬ ಡೌನ್ ಟು ಅರ್ತ್ ಅನ್ನೋದು ಫೀಲ್ ಆಯಿತು ಅವ್ರು ಮಾತಾಡಬೇಕಾದಾಗ. ಆ್ಯಂಡ್ ಮೋರ್ ಓವರ್ ಬ್ರಿಕ್ ಆ್ಯಂಡ್ ಪ್ಲೈ ಬಂದ್ಬಿಟ್ಟು ಅವ್ರು ರೀಸೆಂಟಾಗಿ ಸ್ಟಾರ್ಟ್ ಮಾಡೋದ್ರಿಂದ ಸ್ಟಾರ್ಟ್ಅಪ್ಸ್ನಲ್ಲಿ ಯಾವಾಗಲೂ ಒಂಥರ ನ್ಯೂ ಐಡಿಯಾಸು, ನ್ಯೂ ಇನೋವೇಟಿವ್ಸ್ ತುಂಬ ಚೆನ್ನಾಗಿ ಬರ್ತದೆ. ಯಂಗ್ ಮೈಂಡ್ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಬ್ರಿಕ್ ಆ್ಯಂಡ್ ಪ್ಲೈನ ಚೂಸ್ ಮಾಡಿದ್ವಿ. ಸೊ ಡಿಸೈನರ್ ಅಂತ ಬಂದಾಗ ಯಾರು ಕೊಟ್ಟಿದ್ರು ನಿಮಗೆ ಡಿಸೈನ್? ಆ್ಯಂಡ್ ಅವ್ರಿಗೆ ನೀವು ಐಡಿಯಾಸ್ ಎಲ್ಲ ಹೇಳಿದಾಗ ಅವ್ರು ಎಕ್ಸಿಕ್ಯೂಟ್ ಮಾಡಿದ್ದು ಡಿಸೈನ್ ಮಾಡ್ಕೊಡ್ತಾರಲ್ಲ, ಅದ್ರಲ್ಲಿ ನಿಮಗೆ ಓಕೆ ಅಂತ ಅನಿಸ್ತಾ? ಇನಿಷಿಯಲ್ ಆಗಿ ನಮ್ಮ ಥಾಟ್ಸ್ ಬೇರೆ ಥರ ಇತ್ತು. ಬಟ್ ಇನಿಷಿಯಲ್ ಆಗಿ ಗೌತಮಿ ಇಸ್ ವಾಟ್ ದ ಡಿಸೈನರ್ ನಾವು ಪಿಕ್ ಮಾಡ್ಕೊಂಡಿದ್ದು. ಸೊ ಗೌತಮಿಗೆ ಅವ್ರು ಫಸ್ಟ್ ನಮ್ಮ ಟೇಸ್ಟ್ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಆಮೇಲೆ ಕೂತ್ಕೊಂಡು ಮಾತಾಡಿದಾಗ ನನ್ನ ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೇಲ್ಗಡೆ ಇರೋ ಪ್ರೇಯರ್ ಹಾಲು. ಸೊ ಪ್ರೇಯರ್ ಹಾಲ್ ಇಸ್ ವಾಟ್ ನಾನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೇಳಿದ್ದೆ. ಆಮೇಲೆ ನಮ್ಮದು ಸ್ವಲ್ಪ ಐಡಿಯಾಸ್ ಕೊಟ್ವಿ. ಶಿ ಕೋಆಪರೇಟೆಡ್. ತುಂಬ ಸರಿ ಚೇಂಜ್ ಮಾಡಿದ್ರು. ಶಿ ಇಸ್ ಲೈಕ್, ಆಮೇಲೆ ಶಿ ಕೇಮ್ ಔಟ್ ವಿತ್ ದ ಬೆಸ್ಟ್ ಅಂತ ಹೇಳ್ತೀರಾ. ಆ್ಯಂಡ್ ಇದು ಯಾರ ಐಡಿಯಾ? ಇಲ್ಲಿ ಮೇಲ್ಗಡೆ ಒಂದು ಸೂಪರ್ ಆಗಿರೋಂಥ ಒಂದು ಇದು ಮಾಡಿದ್ರೆ, ಯಾಕಂದ್ರೆ ನಾನು ಒಂದು 100s ಆಫ್ ಮನೆ ನೋಡಿದ್ರೆ ಸೊ ರೇರ್ ಇದು ನಾನು ನೋಡಿರೋದು ಆ್ಯಕ್ಚುಲಿ ಈ ಥರ ಮಾಡಿ.
ಮಾಡಿರೋದು? ಈ ಫಾಲ್ ಸೀಲಿಂಗ್ ಐಡಿಯಾ ಬಂದ್ಬಿಟ್ಟು ಆಕ್ಚುಲಿ ನಂದಂತೂ ಅಲ್ಲ, ಇದು ನನ್ನ ಹಸ್ಬೆಂಡ್ ಮತ್ತೆ ಸುಮಂತ್ ಸೇರ್ಕೊಂಡು ಅವರಿಬ್ರು ಸೇರ್ ಮಾಡಿರೋದು. ಓಕೆ. ಸೊ ಮೇ ಬಿ ಹಾಲಲ್ಲಿರೋ ಫಾಲ್ ಸೀಲಿಂಗ್ ಆಗಿರ್ಬೋದು ಅಥವಾ ಡೈನಿಂಗ್ ಹಾಲಲ್ಲಿರೋ ಫಾಲ್ ಸೀಲಿಂಗ್ ಆಗಿರ್ಬೋದು, ಎರಡೂ ಸುಮಂತ್ ಮತ್ತೆ ನಮ್ಮ ಹಸ್ಬೆಂಡ್ ಮಾಡ್ಕೊಂಡು ಅವ್ರು ಐಡಿಯಾ ಮಾಡಿರೋದು. ಇದು ಆಕ್ಚುಲಿ ಮ್ಯಾನುವಲ್ ವರ್ಕ್, ಇಲ್ಲೇ ಬಂದು ಮಾಡಬೇಕಾಗುತ್ತೆ. ಸೊ ಕಾರ್ಪೆಂಟರ್ಗಳಿರ್ಬೋದು, ವರ್ಕರ್ಗಳಿರ್ಬೋದು, ಹೇಗಿದ್ದಾರೆ, ಚೆನ್ನಾಗಿ ಮಾಡ್ತಾರಾ, ತೊಂದರೆ ಏನಾದರೂ ಆಗುತ್ತಾ ನಿಮಗೆ? ಯಾವ ತರ? ಕಾರ್ಪೆಂಟರ್ಸ್ ನಿಂದ ಯಾವತ್ತೂ ಒಂದು ತೊಂದರೆ ಆಗಿಲ್ಲ. ಇನ್ಫ್ಯಾಕ್ಟ್ ಅವರು ನಮ್ಮ ಜೊತೆ ಫ್ಯಾಮಿಲಿ ತರ ಇಲ್ಲೇ ಇದ್ದು ಮಾಡ್ಕೊಂಡು ಹೋದ್ರು. ಸೊ ನೋ, ಇದು ನಡಿಬೇಕಾದ್ರೆ ನೀವೆಲ್ಲಿದ್ರಿ? ಇಲ್ಲಿ ನಮ್ದು ಕೆಳಗಡೆ ಮನೆ ಇದೆ, ಸೊ ಹಾಗಾಗಿ ನಾವು ಅಲ್ಲೇ ಇದ್ವಿ. ಕೆಳಗಡೆನೆ ಸೊ ಹತ್ರದಲ್ಲೇ ಇರೋದ್ರಿಂದ ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ ಎಲ್ಲ ಸಿಗ್ತಾ ಇತ್ತು. ಓಕೆ ಓಕೆ. ನೆಕ್ಸ್ಟ್ ಬರ್ತಾ ಇರುವಂತದ್ದು ಕ್ವಾಲಿಟಿ. ಇವತ್ತು ಏನು ನೀವು ಎಕ್ಸಿಕ್ಯೂಷನ್ ಮಾಡಿದ್ದೀರಾ, ಮನೆ ಬಂದಿದೆ, ಕ್ವಾಲಿಟಿಯಾಗಿ ಬಂದಿದೆ ಅಂತ ಅನ್ಸುತ್ತೆ ನಿಮಗೆ? ಆಬ್ವಿಯಸ್ಲಿ ಡಿಲೇ ಆಗಿರ್ಬೋದು, ಆಬ್ವಿಯಸ್ಲಿ ನೀವು ಹೇಳ್ತಿದ್ದು, ಇವರು ಕೂಡ ಇವರೇ ಹೇಳಿದ್ದಾರೆ ನಮಗೆ ಸರ್ ಡಿಲೇ ಆಗಿದೆ ಸ್ವಲ್ಪ ಅಂತ ಹೇಳ್ಬಿಟ್ಟು, ಅದೊಂದು ಇದ್ದೇ ಇರುತ್ತೆ. ಅದು ಬಿಟ್ಟರೆ ವಾಟ್ ಅಬೌಟ್ ಕ್ವಾಲಿಟಿ? ಕ್ವಾಲಿಟಿ ಚೆನ್ನಾಗಿದೆ. ಬೆಸ್ಟ್ ಥಿಂಗ್ ಅಬೌಟ್ ಬ್ರಿಕ್ ಅಂಡ್ ಪ್ಲೈ ಅಂದ್ರೆ ಕ್ವಾಲಿಟಿ ಚೆನ್ನಾಗಿ ಬಂದಿದೆಯಾ? ಸೊ ಬ್ರಿಕ್ ಅಂಡ್ ಪ್ಲೈ ಅವರು ನಾವು ಏನೇ ಹೇಳಿದ್ರು, ಡಿಸೈನ್ ಅವರು ಏನೇ ಬಜೆಟ್ ಇದ್ರು, ಕ್ವಾಲಿಟಿಯಲ್ಲಿ ಮಾತ್ರ ಎಲ್ಲೂ ಕಾಂಪ್ರಮೈಸ್ ಅಂತೂ ಆಗಿಲ್ಲ. ನಾವು ಏನೆಲ್ಲ ಕೇಳಿದ್ವೋ ಅದನ್ನ ವಿತೌಟ್ ಎನಿ ಸೆಕೆಂಡ್ ಥಾಟ್ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಓಕೆ. ಇವತ್ತು ನೋಡಿದ್ರೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿ ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಿರ್ತೀರಾ, ಸೊ ಮಾಡಿರೋದು ವರ್ತ್ ಅಂತ ಅನ್ಸುತ್ತೆ ನಿಮ್ಗೆ? ಕರೆಕ್ಟಾಗಿ ಖರ್ಚು ಮಾಡಿದೀವಿ, ದುಡ್ಡು ಹಾಳು ಮಾಡಿದೀವಿ ಅನ್ನೋ ಭಾವನೆ ಇಲ್ವಾ? ಆ ಥರ ಇದೆಯಾ? ಇಲ್ಲ, ಯಾವತ್ತೂ ಇಲ್ಲ. ಇನ್ಫ್ಯಾಕ್ಟ್ ಬಂದಿರೋ ಎಲ್ಲ ಹೌಸ್ ವಾರ್ಮಿಂಗ್ ಬಂದಿರೋರಾಗಲಿ, ಎಲ್ಲ ಯಾರೋ ರಿಲೇಟಿವ್ಸ್ ಬಂದಿರೋ ಆಗಲಿ, ದೇ ಆರ್ ವೆರಿ ಮಚ್ ಇಂಪ್ರೆಸ್ಡ್ ವಿತ್ ಇಂಟೀರಿಯರ್. ಏನಾಗಿದೆ ಇಂಟೀರಿಯರ್, ಅವರು ತುಂಬ ಇಂಪ್ರೆಸ್ ಆಗಿದ್ದಾರೆ. ಸೊ ನೆವರ್ ಅದಕ್ಕೆ ಅನ್ಕೊಂಡಿಲ್ಲ, ತೊಂದರೆನೇ ಇಲ್ಲ ಅಂತ ಹೇಳ್ತೀರಾ? ಓಕೆ. ಬಂದವರೆಲ್ಲ ಚೆನ್ನಾಗಿ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ಇಂಟೀರಿಯರ್ ಬಗ್ಗೆ. ಅಂಡ್ ರೆಕಮೆಂಡ್ ಮಾಡಿದ್ರೆ ಯಾರಿಗಾದ್ರೂ ಬ್ರಿಕ್ ಅಂಡ್ ಪ್ಲೈ? ತುಂಬಾ ಜನ ರೆಕಮೆಂಡ್ ಮಾಡಿದೀವಿ, ಕೆಲವರು ಸುಮಂತ್ ನಂಬರ್ ಇಸ್ಕೊಂಡಿದ್ದಾರೆ. ಓಕೆ. ಸೊ ಆಲ್ರೆಡಿ ರೆಕಮೆಂಡೇಶನ್ ಹೋಗಿದೆ. ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ರೆಕಮೆಂಡ್ ಮಾಡಿ ಬ್ರಿಕ್ ಅಂಡ್ ಪ್ಲೈ ವರ್ಕ್ ಕೊಡಬಹುದಾ? ನಿಮ್ಮ ಮಾತಿಂದ ಏನು ಹೇಳಿದ್ರೆ ಹೇಳಿ. ಬ್ರಿಕ್ ಅಂಡ್ ಪ್ಲೈ ಮೇ ಬಿ ಒಂಚೂರು ಅಲ್ಲಿ ಇಲ್ಲಿ ಡಿಲೇ ಆಗಿದ್ರು ಸ್ಟಾರ್ಟಪ್ ಆಗಿರೋದ್ರಿಂದ ಅದು ಆಗುತ್ತೆ, ಎಲ್ಲ ಕಂಪ್ನೀಸ್ನಲ್ಲೂ ನಾವು ನೋಡ್ಬೋದು. ಬಟ್ ದ ಬೆಸ್ಟ್ ಥಿಂಗ್ ಅಬೌಟ್ ಬ್ರಿಕ್ ಅಂಡ್ ಪ್ಲೈ ಅಂದರೆ ಕ್ವಾಲಿಟಿ ಬೇಕು ನಿಮಗೆ, ಫ್ರೆಂಡ್ಲಿ ಬಜೆಟಲ್ಲಿ ಆಗಬೇಕು ಅಂದರೆ ಇಟ್ಸ್ ಫಾರ್ ಬ್ರಿಕ್ ಅಂಡ್ ಪ್ಲೈ. ಬ್ರಿಕ್ ಅಂಡ್ ಪ್ಲೈ ಕೊಡ್ಬೋದು ಅಂತ ಹೇಳ್ತೀರಾ? ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜನ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಸರ್, ಮೇಲ್ಗಡೆ ಬಂದರೆ ಎಷ್ಟು ರೂಮ್ ಇದೆ ಸರ್? ಮೇಲೆ ಸರ್ ಇಲ್ಲಿ ಮೇಲ್ಗಡೆ 2 ಬೆಡ್ರೂಮ್ ಇದೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ನೋಡಿದ್ರೆ 2 ಬೆಡ್ರೂಮ್ಸ್, ಮೇಲ್ಗಡೆ ನೋಡಿದ್ರೆ 2 ಬೆಡ್ರೂಮ್ಸ್ ಇದೆ. ಸರ್ ಇಲ್ಲಿ ಬಂದು ಒಂದು ಫಸ್ಟ್ ಎಂಟ್ರಿ ಪ್ಯಾನಲಿಂಗ್ ಮಾಡಿದ್ದೀವಿ, ಒಂದು ಆರ್ಚ್ ಪ್ಯಾನಲಿಂಗ್, ಒಂದು ಯೂಜ್ ಆರ್ಚ್ ಪ್ಯಾನಲಿಂಗ್. ಇದು ಯೂಜ್ ಆರ್ಚ್ ಪ್ಯಾನಲಿಂಗ್, ಬೀಮ್ ಪ್ಯಾನಲಿಂಗ್ ಮಾಡ್ತೀವಲ್ಲ ಪ್ಯಾನಲಿಂಗ್ ತರ ದೊಡ್ಡದಾಗಿದೆ ಸರ್ ಇದು. ಓಕೆ. ಇಲ್ಲೂ ಅಷ್ಟೇ ಸರ್, ಈ ಏರಿಯಾ ಡಿವೈಡ್ ಮಾಡೋದಕ್ಕೆ ಇಲ್ಲೂ ಪೆರಿಫೆರಲ್ ಫಾಲ್ ಸೀಲಿಂಗ್, ಬಟ್ ವುಡ್ಡಲ್ಲಿ ವುಡ್ಡಲ್ಲಿ ಪೆರಿಫೆರಲ್ ಫಾಲ್ ಸೀಲಿಂಗ್. ಓಕೆ. ಏರಿಯಾ ತುಂಬಾ ದೊಡ್ಡದಲ್ವಾ, ಅದಕ್ಕೆ ಸ್ವಲ್ಪ ಹೈಲೈಟ್ ಆಗಿರಲಿ ಅಂತ. ಅಂಡ್ ಈ ಯೂನಿಟ್ ಬಂದು ಆಲ್ಟರ್ ಯೂನಿಟ್ ಸರ್, ಪ್ರೇಯರ್ ಯೂನಿಟ್, ಆಲ್ಟರ್ ಯೂನಿಟ್ ಅಂತೀವಿ. ಆಲ್ಟರ್ ಯೂನಿಟ್. ಸೊ ಪ್ರೇಯರ್ಗೋಸ್ಕರ ಯೂಸ್ ಮಾಡೋ ಜಾಗ. ಓಕೆ. ಈ ಸೆಕ್ಷನ್ ಏನು ಕಾರ್ನರ್? ಈ ಸೆಕ್ಷನ್ ಅಲ್ಲಿ ಅದನ್ನ ಮುಂಚೆ ಹೇಳ್ದಂಗೆ ಈ ವಾಲ್ ಕಂಪ್ಲೀಟ್ ಏನಿದೆ ಎಲ್ಲ ಕಡೆ ಬೀಡಿಂಗ್ಸ್ ಮಾಡಿದೀವಿ. ಹೊರಗಡೆ ವಾಲ್ ಪೇಪರ್ ಇದೆ, ವೈಟ್ ವಾಲ್ ಪೇಪರ್, ಟೆಕ್ಸ್ಚರ್ ವಾಲ್ ಪೇಪರ್ ಇದೆ. ಇದು ಟೆಕ್ಸ್ಚರ್ ವಾಲ್ ಪೇಪರ್. ಓಕೆ ಓಕೆ. ಸೊ ಆ ಕಡೆ ಈ ಕಡೆ ಲೈಟ್ಸ್ ಮಾಡಿ ಇಲ್ಲೊಂದು ನಿಮಗೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ, ಬೈಬಲ್ ಅದೆಲ್ಲ ಇಡಕ್ಕೆ, ಬುಕ್ಸ್ ಇಡಕ್ಕೆ. ಇಲ್ಲ ನಾರ್ಮಲ್ ಸ್ಟೋರೇಜ್ ಇದೆ, ಕೀಬೋರ್ಡ್ ಸ್ಟೋರೇಜ್. ಇಲ್ಲೂ ಬೀಡಿಂಗ್ ಮಾಡಿ, ಡಬಲ್ ಬೀಡಿಂಗ್ ಮಾಡಿದ್ವಿ, ಮೇಲೊಂದು ಬೀಡಿಂಗ್, ಕೆಳಗಡೆ ಒಂದು ಬೀಡಿಂಗ್. ಓಕೆ ಓಕೆ ಓಕೆ. ಅಂಡ್ ಒಳಗಡೆ ಪ್ರೊಫೈಲ್ ಲೈಟ್ಸ್ ಇದೆ ಸರ್, ಸುತ್ತು ಪ್ರೊಫೈಲ್ ಲೈಟ್ ಇದೆ. ಇದರೊಳಗಡೆ ಇಂಟಿಗ್ರೇಷನ್ ಮಾಡಿಬಿಟ್ಟಿದ್ರಲ್ವಾ ಲೈಟ್ ಅನ್ನ? ಮತ್ತೆಲ್ಲ 6 ವಾಟ್ಸ್ ಇರೋದು ಒಂದು ಪ್ಯಾನಲ್ ಲೈಟ್ಸ್. ಸೊ ಕಂಪ್ಲೀಟ್ ಪ್ಯಾನಲ್ ಲೈಟ್ಸ್ ಇದೆ. ಆ್ಯಂಡ್ ಇದು ಯೂನಿಕ್ ಸರ್, ತುಂಬ ಚೆನ್ನಾಗಿದೆ. ಎಲ್ಲ ಕ್ಲೈಂಟ್ ಪ್ರತಿಯೊಂದೂ ಪಾಪ ಸಜೆಷನ್ ತೊಗೊಂಡ್ರು, ಪ್ರತಿಯೊಂದು ನಾವು ಹೇಳಿದ್ನ ಪಾಸಿಟಿವ್ ಆಗಿ ತೊಗೊಂಡು ಇದು ಯೂಸ್ ಮಾಡೋಣ, ಅದು ಯೂಸ್ ಮಾಡೋಣ, ಫರ್ನಿಚರ್ನ ಇಟ್ಕೊಂಡು ಕಲರ್ ಕಾಂಬಿನೇಷನಲ್ಲಿ ಎಲ್ಲದರಲ್ಲೂ ಇದೀವಿ ಸರ್ ಈ ಮನೇಲಿ. ಓಕೆ. ಸೊ ಇಲ್ಲಿ ಫ್ಯಾಮಿಲಿ ಲಾಂಚ್ ಒಂಥರ ಪ್ರೇಯರ್ ಇದಂತ ಹೇಳಿದ್ರಲ್ಲ ಇಲ್ಲಿ. ಓಕೆ. ಸೊ ಎಲ್ಲ ಕಡೆ ಬೀಡಿಂಗ್ಸ್ ಹಾಕಿ ಅದರೊಳಗಡೆ ವಾಲ್ ಪೇಪರ್ ಇಂಟಿಗ್ರೇಷನ್ ಮಾಡಿರೋದು. ಇದು ಮೆಟಾಲಿಕ್ ಅಲ್ವಾ ಸರ್? ಇದು ಮೆಟಾಲಿಕ್ ಸರ್, ಮೆಟಾಲಿಕ್ ವಾಲ್ ಪೇಪರ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ವೆರಿ ನೈಸ್. ಓಕೆ ಸೂಪರ್. ಇಲ್ಲಿ 2 ಬೆಡ್ರೂಮ್ ಇದೆಯಾ? 2 ಬೆಡ್ರೂಮ್ ಇದೆ. ಇದೊಂದು ವಾಲ್ ಪೇಪರ್ ತೋರಿಸ್ಬಿಡ್ತೀನಿ ಇಲ್ಲಿ ಸರ್ ಫಸ್ಟ್. ಸರ್ ಇದು ಟೆರೆಸ್ಗೆ ಹೋಗೋ ಸ್ಟೇಜು, ಕಂಪ್ಲೀಟ್ ಏರಿಯಾ ಏನಿದೆ ವಾಲ್ ಪೇಪರ್ ಮಾಡ್ಬಿಟ್ಟಿದ್ದೀವಿ. ಎಷ್ಟು ವಾಲ್ ಪೇಪರ್ ಅಲ್ವಾ? ಟೆಕ್ಸ್ಚರ್ ವಾಲ್ ಪೇಪರ್. ವಾ, ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಇಲ್ಲಿ ಮೇಲ್ಗಡೆ ಗ್ಲಾಸ್ ಇದೆ ಅಲ್ವಾ? ಇಲ್ಲಿ ಮೇಲ್ಗಡೆ ಗ್ಲಾಸ್ ಇದೆ ಸರ್. ಸುಮನ್ ಸರ್, ಈ ರೂಮು? ಸರ್ ಈ ಮನೆಯ ಮೈನ್ ರೂಮ್ ಇದು, ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಸರ್. ಇಲ್ಲಿ ಕುಷನ್ ನೋಡ್ಬೋದು ನೀವು, ಫುಲ್ ಟಾಪ್ ಟು ಬಾಟಮ್ವರೆಗೂ ಫುಲ್ ಕುಷನ್ ಕೊಟ್ಟಿದ್ದೀವಿ. ಸೊ ಬ್ಯಾಕ್ಗ್ರೌಂಡ್ ಪೂರ್ತಿ ಅಪೋಸಿಟಿವ್ ವರ್ಕ್ ಮಾಡಿದ್ದೀರಾ? ಹೌದು ಸರ್. ಇಲ್ಲಿ ಡಬಲ್ ಸರ್, ಇಲ್ಲೊಂದು ಕಲರ್ ಅಲ್ಲ, ಇದ್ರ ಆಪೋಸಿಟ್ ಡಾರ್ಕ್ ಕಲರ್ ಯೂಸ್ ಮಾಡಿ, ಐ ಮೀನ್ ಅಬೋವ್ ದ ಡೋರ್ ಕೂಡ ಮಾಡಿಬಿಟ್ಟಿದ್ದೀವಿ. ಸೊಲ್ಲು ಹಾಕ್ಬಿಟ್ಟಿದ್ದೀರಾ? ಡೋರ್ ಮಾಡಿ ಸೈಡ್ ಕೂಡ ಪ್ಯಾನಲಿಂಗ್ ಎಲ್ಲ ಸೇರಿನೇ ನಾವು ಫುಲ್ ವರ್ಕ್ ಮಾಡಿಬಿಟ್ಟಿದ್ದೀವಿ. ಓಕೆ ಓಕೆ. ಕಂಪ್ಲೀಟ್ಲಿ ಕುಷನ್ನೇ ಇರಲಿ ಹಿಂದ್ಗಡೆ ಅಂತ. ವೀಕ್ಷಕರೇ ತುಂಬಾ ಚೆನ್ನಾಗಿದೆ, ನೈಸ್ ಇದೆ. ಇದು ಒಳ್ಳೆ ಬಟ್ಟೆ ಸರ್ ಇದು. ಹೌದು ಸರ್, ತುಂಬ ಚೆನ್ನಾಗಿದೆ. ಮತ್ತೆ ಇಲ್ಲೊಂದು ಡಿಫ್ರೆಂಟ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಎಲ್ಲ ರೂಮ್ಸಲ್ಲೂ ಆ್ಯಕ್ಚುಲಿ ಕಾಟಿಗೆ ಮಾತ್ರ ಇದೆ, ಇಲ್ಲಿ ಸ್ವಲ್ಪ ಕಟ್ ಜಾಸ್ತಿ ಇರಲಿ ಅಂತ ಸ್ವಲ್ಪ ಡಿಸೈನ್ ಆಗಿ ಮಾಡೋಣ ಅಂತ ಒಳಗಡೆ ಮಾಡಿದ್ದೀವಿ. ಓಕೆ. ಇಲ್ಲೊಂದು ಡಿಸೈನರ್ ಲೈಟ್. ಮತ್ತೆ ಇಲ್ಲೂ ಅಷ್ಟೇ ಸರ್, ಪಾರ್ಟಿಷನ್ ಮಾಡ್ಕೊಂಡಿದ್ದೀವಿ. ಇದು ಬಂದು ಟಿವಿ ಯೂನಿಟ್,
ಕಮ್ ಹಿಡನ್ ಡೋರ್ ಕಾನ್ಸೆಪ್ಟ್ ಇದೆ ಇಲ್ಲಿ. ಓಕೆ, ಈ ಡೋರ್ ಓಪನ್ ಮಾಡಿದ್ರೆ ನೀವು ಒಂದೇ ಕಡೆ ವಾರ್ಡ್ರೋಬ್ ನೋಡಕ್ ಹೋಗ್ಬೋದು. ವಾರ್ಡ್ರೋಬ್ ಹೋಗ್ಬೋದು. ಸೊ ಇದು ಚಾರ್ಕೋಲ್ ಸರ್? ಇದು ಕಂಪ್ಲೀಟ್ ಚಾರ್ಕೋಲ್ ರಾಫ್ಟರ್ಸ್ ಸರ್. ಇದು ಫುಲ್ ಚಾರ್ಕೋಲ್ ರಾಫ್ಟರ್ಸ್ ಯೂಸ್ ಮಾಡಿದೀವಿ ಟಾಪ್ ಟು ಬಾಟಮ್. ಇಲ್ಲೇನು ಇರಲಿಲ್ಲ, ಕಂಪ್ಲೀಟ್ ವಾಲ್ ಸ್ಟ್ರಕ್ಚರ್ ನಾವೇ ಮಾಡಿದ್ದು. ನಾವೇ ಕ್ರಿಯೇಟ್ ಮಾಡಿದ್ದು. 4 ಇಂಚ್ ವಾಲ್ ಮಾಡಿದೀವಿ. 4 ಇಂಚ್ ವಾಲ್ ಮಾಡಿ ಅದ್ರ ಹಿಂದೆಗಡೆ ವಾರ್ಡ್ರೋಬ್ನ ಸೆಗ್ರಿಗೇಟ್ ಮಾಡ್ಕೊಂಡಿವಿ ಆ ಕಡೆ ಈ ಕಡೆ. ಒಂದು ರೀತಿ ಎಂಟೈರ್ ಆಗಿ ಮಾಡಿರೋ ವಾಲ್ ಇದು, ನೀವೇ ಮಾಡಿರೋ? ನಾವೇ ಮಾಡಿರೋ ವಾಲ್. ಇಂಟೀರಿಯರ್ ಅಲ್ಲಿ ಆಕ್ಚುಲಿ ದೊಡ್ಡ ಉದ್ದ ರೂಮ್ ಇದು. ನಾವೇನ್ ಮಾಡಿದ್ವಿ, ಇದನ್ನ ಡಿವೈಡ್ ಮಾಡ್ಕೊಳ್ಳೋಣ, ಆ ಕಡೆ ಮಾಡ್ಕೊಳ್ಳೋಣ, ವಾರ್ಡ್ರೋಬ್ಸ್ ಎಲ್ಲ ಕಾಣಿಸುತ್ತೆ ಇದ್ದಾಗ ಅನ್ನೋದಕ್ಕೆ. ಟಿವಿ ಯೂನಿಟ್ ಕಮ್ ಹಿಡನ್ ವಾಲ್ ಆಗುತ್ತಲ್ಲ ಅಂದ್ಬಿಟ್ಟು ನಾವು ಕಂಪ್ಲೀಟ್ ವಾಲ್ ಮಾಡಿರೋದು. ಓಕೆ, ಸೊ ಇದು ಹಿಡನ್ ಡೋರ್. ಇದು ಹಿಡನ್ ಡೋರ್ ಸರ್. ಓಪನ್ ಮಾಡಿ ಸರ್. ಇದು ಒಳಗಡೆ ಹೋಗೋಣ. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಕ್ರಿಯೇಟ್ ಮಾಡಿ. ವಾಕಿನ್ ವಾರ್ಡ್ರೋಬ್ ಇದೆ. ಇಲ್ಲ ಸ್ವಲ್ಪ ಕಾಂಪ್ಯಾಕ್ಟ್ ಅಲ್ಲಿ ವಾಕಿನ್ ವಾರ್ಡ್ರೋಬ್. ಪ್ರೊಫೈಲ್ ಸೆಟರ್ ಮಿಕ್ಸ್ ಆಗಿದೆ ಅದು. ಸೊ ಇಲ್ಲಿ ಪ್ರೊಫೈಲ್ ಸೆಟರ್ ಕೂಡ ಹಾಕಿದ್ದೀರಾ. ಓಕೆ, ಇಲ್ಲಿ ಒಂಥರ ಡಿಫ್ರೆಂಟ್ ಟೆಕ್ಸ್ಚರ್ ಇರೋ ಹ್ಯಾಂಡಲ್ಸ್ ಯೂಸ್ ಮಾಡಿದ್ವಿ ಸರ್. 2 ಫೀಟ್ ಹ್ಯಾಂಡಲ್ಸ್ ಇದೆ ಇಲ್ಲಿ. ಸೊ ನ್ಯಾರೋ ಹ್ಯಾಂಡಲ್ಸ್. ಸೊ ಕ್ಲೌಡಿ ಡಿಸೈನ್ ಅಲ್ವಾ ಸರ್ ಇದು? ಕ್ಲೌಡಿ ಡಿಸೈನ್. ನೋಡಿ ವೀಕ್ಷಕರೇ, ಅಂಡ್ ಈ ಕಡೆನೂ ಕೂಡ ಇದೆಯಲ್ಲ ಸರ್ ಇಲ್ಲಿ? ಹೌದು ಸರ್. ಇಲ್ಲಿ ಡಬಲ್ ಇದು ಮಾಡಿದ್ವಿ ಸರ್, ಪ್ರೊಫೈಲ್ ಶಟರ್ಸ್ ಎಲ್ ಶೇಪ್. ಈ ಕಾರ್ನರ್ ಆಕ್ಸೆಸ್ಗೆ ಇದು ಕಾಂಪ್ಯಾಕ್ಟ್ ಮಾಡ್ಕೊಂಡು ಡಿಫ್ರೆಂಟ್ ಹಿಂಜಸ್ ಯೂಸ್ ಮಾಡಿ 180 ಕ್ರಾಂಕ್ ಹಿಂಜಸ್ ಯೂಸ್ ಮಾಡಿ ಮಾಡಿರೋ ಡೋರ್ ಗಳದು. ಕಾರ್ನರ್ ಅಲ್ಲಿ ಓಪನ್ ಮಾಡಿ ಅದನ್ನ ನಾನು ತೋರಿಸ್ಬಿಡೋಣ. ಬೇಡ. ಸೊ ಕಾರ್ನರ್ ಇದು ಕೂಡ ಇದೆ ಅಲ್ವಾ ಸರ್ ಇಲ್ಲಿ? ಚೆನ್ನಾಗಿದೆ ನೋಡಿ ಸರ್ ಅದು. ಅಂಡ್ ವೀಕ್ಷಕರೇ, ಲೆಂತ್ ಇರೋ ಒಂದು ಮಿರರ್. ಕಂಪ್ಲೀಟ್ಲಿ ಲೆಂತ್ ಮಿರರ್ ಇಲ್ಲಿದೆ. ಅಂಡ್ ಈ ಕಡೆ ಇದು ಬರುತ್ತೆ. ಓಕೆ, ಇದು ಕಾಂಬಿನೇಷನ್ ಅಲ್ವಾ ಸರ್? ಕಾಂಬಿನೇಷನ್ ಸರ್ ಇದು. ವುಡ್ ಮತ್ತೆ ಈ ತರ ಪ್ರೊಫೈಲ್ ಶಟರ್. ಓಕೆ, ಬೆಡ್ರೂಮ್. ಇಲ್ಲೂ ಅಷ್ಟೇ ನಿಮಗೆ ಟೆಕ್ಸ್ಚರ್ ಲ್ಯಾಮಿಡ್ ಯೂಸ್ ಮಾಡಿದೀವಿ ಡಿಫ್ರೆಂಟ್ ಆಗಿರ್ಲಿ ಅಂತ. ಅದಕ್ಕೊಂದು ನಾರ್ಮಲ್ ಒಂದು ಸ್ಮಾಲ್ ಮಿರರ್ ಕೊಟ್ಟು ಅಲ್ಲೇ ಡ್ರೆಸ್ಸಿಂಗ್ ಯೂನಿಟ್ ಮಾಡ್ಬಿಟ್ಟಿದ್ವಿ ಕಾಂಪ್ಯಾಕ್ಟ್ ಆಗಿರ್ಲಿ ಅಂತ. ಹ್ಯಾಂಡಲ್ ಚೆನ್ನಾಗಿದೆ ಸರ್. ಹ್ಯಾಂಡಲ್ ಇದು ವೈಟ್ ಸರ್, ಎಲ್ಲ ಯೂಸ್ ಮಾಡಿಲ್ಲ, ಫಂಕಿ ಆಗಿರ್ಲಿ ಅಂದ್ಬಿಟ್ಟು ಯೂಸ್ ಮಾಡಿರೋದು. ಕಲರ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿ ಸ್ವಲ್ಪ ದಪ್ಪ ಆಗಿ ಚೆನ್ನಾಗಿದೆ. ಇದು 2 ಫೀಟ್ ಹ್ಯಾಂಡಲ್ ಸರ್. ಟೆಕ್ಸ್ಚರ್ ಲ್ಯಾಮಿನೇಟ್ಸ್ ಅಲ್ವಾ? ಕಂಪ್ಲೀಟ್ ಟೆಕ್ಸ್ಚರ್ ಲ್ಯಾಮಿನೇಟ್ ಸರ್ ಇದು. ಕಾಂಬಿನೇಷನ್ ನಿಮಗೆ ಹಿಂಗೆ ಕ್ರಾಸ್ ಕಲರ್ಸ್. ಇದು CNC ಕಟ್ ಮಾಡಿದೀವಿ ಸರ್. ಇದನ್ನ CNC ಕಟ್ ಮಾಡಿ ಡಿಫ್ರೆಂಟ್ ಆಗಿ ಕಲರ್ ಕಾಂಬಿನೇಷನ್ ಮಾಡ್ಕೊಂಡು ಮೇಲೆಲ್ಲ ನಿಮಗೆ ಕಂಪ್ಲೀಟ್ ವೈಟ್ ಕೊಟ್ಟಿದ್ದೀವಿ. ಇದು ಟೆಕ್ಸ್ಚರ್, ಅದು ಪ್ಲೈನ್ ಸೆಮಿ ಮ್ಯಾಟ್ ಸರ್. ಇದು ಸೆಮಿ ಮ್ಯಾಟ್. ಓಕೆ, ಇದು ಗೆಸ್ಟ್ ಬೆಡ್ರೂಮ್ ಸರ್? ಇದು ಗೆಸ್ಟ್ ಬೆಡ್ರೂಮ್ ಸರ್. ಓಕೆ, ಮತ್ತೆ ಆ ಕಡೆ ಒಂದು ಲಾಫ್ಟ್ ಮಾಡಿದೀವಿ ಸ್ಟೋರೇಜ್ ಗೆ. ಅಷ್ಟೇ ಅಲ್ಲ ಸರ್ ಇಲ್ಲಿ? ಓಕೆ, ಬೆಡ್ ಏನು ಮಾಡ್ಕೊಟ್ಟಿಲ್ಲ? ಬೆಡ್ ಇಲ್ಲ ಸರ್, ಬೆಡ್ ಇಲ್ಲ. ಅವ್ರಿಗೆ ಸುಮನ್ ಸರ್, ಸರ್ ಎಲ್ಲಿ ಕರ್ಕೊಂಡ್ ಬಂದ್ರಿ ಸರ್? ಇದು ಟೆರೆಸ್ ಮೇಲೆ ನಾನು ಆಗಲೇ ಹೇಳ್ದಂಗೆ ನಾವು ಪರ್ಗೋಲ ಕೂಡ ಮಾಡ್ತೀವಿ, ಯಾಕಂದ್ರೆ ಕನ್ಸ್ಟ್ರಕ್ಷನ್ಸ್ ಬೇರೆ ಸ್ಟಾರ್ಟ್ ಮಾಡಿದೀವಲ್ಲ. ಹೌದೌದು, ಎಲ್ಲ ರೀತಿಯಾದ ಸರ್ವಿಸ್ ಕೊಡೋಣ ಅಂತ. ಸೊ ಇದೊಂದು ಪರ್ಗೋಲ ಮಾಡಿದೀವಿ ಸರ್, ಒಂದು ಬಜೆಟ್ ಫ್ರೆಂಡ್ಲಿ ಪರ್ಗೋಲ. ಓಕೆ, ಇದರ ಬಜೆಟ್ ಬಂದು ನಿಮಗೆ 2 lakhs ಆಗಿದೆ. 2 lakh ಅಲ್ಲಿ ಒಂದು ಪರ್ಗೋಲ ಮಾಡಿ. ಅದು ಅಡಿಷನಲ್ ಅಲ್ವಾ? ಅಡಿಷನಲ್ ಸರ್, ಸಪರೇಟ್ ಆಗಿ. ಇಂಟೀರಿಯರ್ ಸಪರೇಟ್, ಪರ್ಗೋಲ ಸಪರೇಟ್. 15 + 2 + GST. ಓಕೆ ಓಕೆ ಓಕೆ. ಸೊ ಚೆನ್ನಾಗಿದೆ ಸರ್ ಇದು ಪರ್ಗೋಲ. ಇಂಚ್ ಮಾಡಿ ಸ್ವಲ್ಪ ಪಾರ್ಟಿ ಏರಿಯಾ ತರ ಮಾಡ್ಕೊಂಡಿದ್ದಾರೆ ಕ್ಲೈಂಟ್. ಓಕೆ, ಏನೇನು ಮಾಡಿದ್ರೆ ಸರ್ ಇಲ್ಲಿ ಸ್ವಲ್ಪ ಹೇಳ್ತಾ ಹೋಗಿ. ಸರ್ ಏನು ಮಾಡಿದ್ವಿ ಆಕ್ಚುಲಿ, ಫ್ಲೋರಿಂಗ್ ಇಂದ ಸ್ಟೆಪ್ ಅಪ್ ಒಂದು 4 inch ಸ್ಟೆಪ್ ಅಪ್ ಮಾಡ್ಕೊಂಡು ಸೇಮ್ ಕಲರ್ ಯೂಸ್ ಮಾಡಿ ಸುತ್ತು ಪಾಟ್ಸ್, ಸ್ಮಾಲ್ ಸೀಟಿಂಗ್ ಏರಿಯಾ MS ಸ್ಟ್ರಕ್ಚರ್ ಮಾಡ್ಕೊಂಡು ಮೇಲೆ ಇಂಚ್ ಮಾಡ್ಬಿಟ್ಟಿದ್ದೀವಿ ಸರ್. ಓಕೆ, ಮಂಗಳೂರು ಇಂಚ್. ಓಕೆ, ಇದೆಲ್ಲ MS ಇದು ಸೈಡ್ ಅಲ್ಲಿ ಹಾಕಿರೋದು ಎಲ್ಲ MS. ಓಕೆ ಓಕೆ. ಸೊ ಕಂಪ್ಲೀಟ್ ಲೈಟಿಂಗ್ ಅಲ್ಲಿ ಡಿಸೈನ್ ಮಾಡಿದ್ದೀರಾ? ಲೈಟಿಂಗ್ ಅಲ್ಲಿ ಒಂದು ಪಾರ್ಟಿ ಥೀಮ್ ಇಲ್ಲಿ ಅಂತ. ಮತ್ತೆ ನೆಕ್ಸ್ಟ್ ಇಲ್ಲಿ ನೀವು ಇದು ಬೇಕಾದ್ರೆ ಜೂಲಾ ಬೇಕಾದ್ರೂ ಹಾಕೋಬಹುದು, ಸ್ಟ್ರೆಂತ್ ಇರುತ್ತೆ. ಓಕೆ, ಸೊ ಇದು ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಇದು? ಸರ್ ಇದು ಒಂದು 2 lakhs ಆಗಿದೆ ಸರ್. ಅರೌಂಡ್ 2 lakhs. ಯಾರಾದ್ರೂ ಇಂಟೀರಿಯರ್ ಮಾಡ್ತಾ ಇದ್ರೆ ಜೊತೆ ಇದು ಬೇಕಾದ್ರೆ ಮಾಡ್ಕೊಡ್ತೀವಿ ಸರ್. ಓಕೆ, ಇದೇನು ಸರ್ ಇದು? ಇಲ್ಲೇನು ಒಂದು ಸೀಟಿಂಗ್ ಏರಿಯಾ. ಇದನ್ನ ಕುತ್ಕೊಂಡು ಒಂದು ರೌಂಡ್ ಟೇಬಲ್ ಕುತ್ಕೊಂಡು ಬಾರ್ಬಿಕ್ಯೂ ಎಲ್ಲ ಮಾಡೋಕ್ಕೆ ಯೂಸ್ ಮಾಡುತ್ತಿರುವಂಥದ್ದು. ಸೊ ಇದು ವಿತ್ ನಮ್ಮ ಇಂಟೀರಿಯರ್ ಪ್ಯಾಕೇಜಸ್ ಅಲ್ಲಿ ಬೇಕಾದ್ರೆ ಆಡ್ ಮಾಡ್ಕೊಡ್ತೀರಾ? ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಇದೊಂದೇ ಅಂತಲ್ಲ, ಇನ್ನು ಸಾಕಷ್ಟು ಡಿಸೈನ್ಸ್ ಆಗಲಿ, ಇಲ್ಲ ಗ್ಲಾಸ್ ಪರ್ಗೋಲ್ ಆಗಲಿ, ಇಲ್ಲ ಡಿಫ್ರೆಂಟ್ ಏನಾದ್ರು ಬೇಕಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೊ ವೀಕ್ಷಕರೇ, ಮನೆಯೆಲ್ಲ ನೋಡ್ಕೊಂಬಂದ್ರಿ, ಓನರ್ ಹತ್ರನೂ ಕೂಡ ಮಾತಾಡ್ಕೊಂಡು ಬಂದ್ವಿ. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಸರ್ ರೇಟ್ಗಳ ಬಗ್ಗೆ ಮಾತಾಡಬೇಕು. ಸರ್ ಈ ಮನೆಯನ್ನು 15 ಲಕ್ಷ + GST + ಇದೊಂದು 2 ಲಕ್ಷ ಮಾಡಿದ್ದೀರಾ. ಸೊ ನಿಮ್ದು ರೇಟ್ ಅಂತ ಬಂದಾಗ ಏನು ಚಾರ್ಜಸ್ ಮಾಡ್ತೀರಾ ಸರ್? ನಾವು ಅವಾಗಿಂದ ಇರೋ ರೇಟ್ ಚಾರ್ಜ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ 750 ಇಂದ ನಮ್ಮ ಸ್ಕ್ವೇರ್ ಫೀಟ್ ಚಾರ್ಜ್ ಆಗುತ್ತೆ. ಬಟ್ ಏನಂದ್ರೆ ಒಂದೊಂದು ಕಂಪಾರ್ಟ್ಮೆಂಟ್ಗೆ ಒಂದೊಂದು ಪ್ರೈಸಿಂಗ್ ಅಂತ ಇರುತ್ತೆ ಸರ್. ಅಫೋರ್ಡಬಲ್ ಪ್ಲೇಸಸ್ ಇರುತ್ತೆ, ಲಕ್ಸುರಿ ಥೀಮು ಮಾಡ್ತಾ ಇದೀವಿ. ನೆಕ್ಸ್ಟ್ ಎಲ್ಲ ನೋಡಿದ್ರೆ ಲಕ್ಸುರಿ ಪ್ರೀಮಿಯಂ. ಇದು ಲಕ್ಸುರಿನೇ ಅಲ್ವಾ ಸರ್? ಹೊರಗಡೆ ಬೇರೆ ಯಾರಿಗೂ ಕೊಟ್ಟರೆ ಆಲ್ಮೋಸ್ಟ್ ಒಂದು 20 ಲಕ್ಷ ಅಂತೂ ಮಿನಿಮಮ್ ಮಾಡಿರೋ. ಖಂಡಿತ ಸರ್. ಸೊ ಅದನ್ನ ನಿಮ್ಗೆ 15 lakh ಅಲ್ಲಿ ಮುಗಿಸ್ಕೊಟ್ಟಿದ್ದೀರಾ. ಸರ್ ನಾವು ಏನಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿ, ಅವ್ರಿಗೆ ಇಷ್ಟ ಆದಂಥ ಡಿಸೈನ್ಸ್ನ ನಾವು ಎಷ್ಟು ಕಾಸ್ಟ್ ಕಟ್ಟಿಂಗಲ್ಲಿ ಮಾಡ್ಬೋದು ಅಂತ ಅವರು ಖಂಡಿತ ನಮ್ಮ ಹತ್ರ ಬಂದು ಈ ಥರ ಇದೆ ಡಿಸೈನ್ಸ್, ಈ ಥರ ಮಾಡಿಸ್ಬೇಕು, ಅದನ್ನ ಹೆಂಗೆ ಕಾಸ್ಟ್ ಕಟ್ಟಿಂಗ್ ಮಾಡ್ಕೊಂಡ್ರೆ ಖಂಡಿತ ನಾವು ಅದನ್ನ ಒಂದು ಒಳ್ಳೆ ಡಿಸೈನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ಕೊಡ್ತೀರಾ. ಇನ್ನು ಬ್ರ್ಯಾಂಡ್ಸ್ ಅಂತ ಬಂದಾಗ ಸರ್ ಫಿಟ್ಟಿಂಗ್ಸ್ ಇರ್ಬೋದು, ಆಕ್ಸೆಸರೀಸ್ಗಳು, ನಮ್ಮ ಲ್ಯಾಮಿನೇಟ್ಸು, ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಸರ್? ಸರ್ ನಮ್ಮಲ್ಲಿ ಇವಾಗ ಈಗ ಏನಾಗಿದೆ ಅಂದರೆ ಸಾಕಷ್ಟು ಹೊಸ ಬ್ರ್ಯಾಂಡ್ಸು ಬಂದಿದೆ. ಬಟ್ ನಾವು ಪ್ಲೈಯಲ್ಲಿ ಯೂಸ್ ಮಾಡಿ ಸೆಂಚುರಿ ಪ್ಲೈ, ಮ್ಯಾನ್ಯಲ್ ಯೂಸ್ ಮಾಡಿದ್ರೆ ಸೆಂಚುರಿ ಪ್ಲೈನೇ ಯೂಸ್ ಮಾಡಿದ್ದೀವಿ. ಮತ್ತೆ ಹಾರ್ಡ್ವೇರ್ಸ್ ಅಂತ ಬಂದರೆ HH ಎಪ್ಕೋ ಯೂಸ್ ಮಾಡ್ತೀವಿ. ಕೆಲವೊಂದು ಕಡೆ ಆಫ್ಲೈ ಯೂಸ್ ಮಾಡ್ತೀವಿ. ಅವ್ರು ಏನಾದರೂ ಸಜೆಸ್ಟ್ ಮಾಡ್ತೀವಿ, ಕ್ಲೈಂಟ್ ಏನಾದರೂ ಬೇಕು ಆಫ್ಲೈ ಬೇಕು ಅಂತ ಆಫ್ಲೈ ಸಜೆಸ್ಟ್ ಮಾಡ್ತೀವಿ. ಬಟ್ ಸರ್ಟನ್ ಏರಿಯಾಸ್ಗೆ ಸರ್ಟನ್ ಏನಾಗುತ್ತೆ, ಹಾರ್ಡ್ವೇರ್ಸ್ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ, ಯೂಸಬಲ್ ಚೆನ್ನಾಗಿರುತ್ತೆ, ಡ್ಯೂರಬಿಲಿಟಿ ಇರುತ್ತೆ. ಅದಕ್ಕೆ ಸಪರೇಟ್ ವಾರಂಟೀಸ್ ಕೊಟ್ಟಿರ್ತೀವಿ. ಇನ್ನು ನೀವು ಪ್ಲೈವುಡ್ ಕೇಳಿದ ಬೇಡ, ನಾವು ಸೆಂಚುರಿನ ಯೂಸ್ ಮಾಡೋದು. ಅದನ್ನು ಹೊಸ ಬ್ರ್ಯಾಂಡ್ಸ್ ಬಂದಿದೆ. ಹೋಗ್ತಾ ನಾವು ಫರ್ದರ್ ನಮ್ಮದೇ ಆದಂಥ ಒಂದು ಪ್ಲೈ ಮಾಡೋಣ ಅಂತ
ಒಂದು ಐಡಿಯಾದಲ್ಲಿ ಅದು ಮುಂದೆ ಬರುತ್ತೆ ಸರ್. ನಮ್ದು ಬ್ರಿಕ್ ಅಂಡ್ ಪ್ಲೈ ಅಂತ ಒಂದು ಪ್ಲೈ ಬರ್ಬೋದು. ಪ್ಲೈ ಬರ್ಬೋದು ಅಂತ ಹೇಳ್ತೀರಾ ಸರ್. ಸದ್ಯಕ್ಕೆ ಎಲ್ಲೆಲ್ಲಿವರೆಗೆ ವರ್ಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ಎಲ್ಲಿವರೆಗೆ ವರ್ಕ್ ಮಾಡಕ್ಕೆ ರೆಡಿ ಇದ್ದೀರಾ ಸರ್ ನೀವು? ಸರ್ ಆಲ್ ಓವರ್ ಕರ್ನಾಟಕ ವರ್ಕ್ ಮಾಡೋದು ಆಲ್ರೆಡಿ ನಡೀತಿದೆ. ಓಕೆ ಓಕೆ. ನಾವು ಹಾಸನಲ್ಲಿ ಎಲ್ಲ ಮಾಡಿದೀವಿ, ಮತ್ತೆ ಬಾಗಲಕೋಟೆಯಲ್ಲಿ ಮಾಡಿದೀವಿ, ಮತ್ತೆ ಟಿಪ್ಟೂರಲ್ಲಿ ಮಾಡಿದೀವಿ. ಈಗ ಬ್ಯಾಂಗ್ಳೂರು ನಾರ್ತ್ ಆಯ್ತು, ಈಗ ನಾರ್ತ್ ಕಡೆ ಬಂದಿದ್ದೀವಿ. ಈ ಕಡೆನೂ ಬಂದ್ಬಿಟ್ಟಿದ್ರೆ ಇವಾಗ. ಓಕೆ ಓಕೆ. ಸೊ ಆಲ್ ಓವರ್ ಕರ್ನಾಟಕ ಮಾಡ್ತೀವಿ ಅಂಡ್ ಮಾಡ್ತೀವಿ ಕೂಡ, ರೆಡಿ ಮಾಡ್ತಾ ಇರ್ತೀರಾ. ಸೂಪರ್ ಆಗಿ ಹೇಳಿದ್ರೆ. ಅದು ಬರಬೇಕು ಅಂದ್ರೆ ಆಫೀಸ್ ಅಡ್ರೆಸ್ ಹೇಳ್ಬಿಡಿ ಸರ್ ಹಂಗೇನೆ. ಸರ್ ನಮ್ಮ ಆಫೀಸು ಬನಶಂಕರಿ 6 ಸ್ಟೇಜ್ ಆರ್ ನಗರ್ ಮೆಟ್ರೋ ಸ್ಟೇಷನ್ ಇಂದ ನಿಮ್ಗೆ ಹಾರ್ಡ್ಲಿ ಒಂದು 4 ಕಿಲೋಮೀಟರ್ಸ್ ಟು 5 ಕಿಲೋಮೀಟರ್ಸ್ ಇರುತ್ತೆ. ಆರ್ ನಗರ್ ಮೆಟ್ರೋ ಸ್ಟೇಷನ್ ಬಂದ್ರೆ ಸಾಕು, ಬೇಕಂದ್ರೆ ಪಿಕ್ ಮಾಡ್ತೀವಿ ನಾವೇನೆ ಅಲ್ವಾ? ಸೊ ಯಾರಾದ್ರೂ ನೈಸ್ ರೋಡಲ್ಲಿ ಬರ್ತಾ ಇದ್ರೆ ಅಂದ್ರೆ ಸೋಂಪುರ ಎಕ್ಸಿಟ್ ಅಲ್ಲಿಂದ ಬರ್ಬೋದು. ಸೋಂಪುರ ಎಕ್ಸಿಟ್ ಇಂದ ಜಸ್ಟ್ ಒಂದು ನಿಮಗೆ 2.5 ಕಿಲೋಮೀಟರ್ಸ್ ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ರೆ. ಅಂಡ್ ಫೈನಲ್ ಆಗಿ ನಿಮಗೂ ಕೂಡ ಒಂದು ಒಳ್ಳೆ ಇಂಟೀರಿಯರ್ ಬೇಕು ಅಂಡ್ ಮೇನ್ ಆಗಿ ಕನ್ಸ್ಟ್ರಕ್ಷನ್ ಬೇಕು. ಈ ಮನೆ ಆದ್ಮೇಲೆ ತಾನೇ ಇಂಟೀರಿಯರ್ ಮಾಡಕ್ಕೆ ಸಾಧ್ಯ. ಸೊ ಕನ್ಸ್ಟ್ರಕ್ಷನ್ ಬೇಕು, ಇಂಟೀರಿಯರ್ ಬೇಕು, ಪ್ರತಿಯೊಂದಕ್ಕೂ ಕೂಡ ನೀವು ಬ್ರಿಕ್ ಅಂಡ್ ಫ್ಲೈನ ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ರಿಕ್ ಅಂಡ್ ಫ್ಲೈ ಇಂಟೀರಿಯರ್ ಇದೆ, ಬ್ರಿಕ್ ಅಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ. ನಮಗೂ ಕೂಡ ಇವ್ರ ಜೊತೆ ಕೊಲಾಬ್ರೇಟ್ ಆಗಿದ್ದೀನಿ. ಸೊ ಯಾವುದೇ ರೀತಿಯ ರಿಕ್ವೈರ್ಮೆಂಟ್ ಇದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಪರ್ಗೋಲ ಒಂದೇ ಬೇಕಾ, ಆಬ್ವಿಯಸ್ಲಿ ಪರ್ಗೋಲ ಬೇಕಾದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ಪ್ರೈಸಲ್ಲಿ ಪರ್ಗೋಲ ಕೂಡ ಮಾಡ್ಕೊಡ್ತೀವಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.